ಅಂದ್ರೆ ಇವು ನಿಮ್ಗೆ ಗೊತ್ತಿರ್ತಾವೆ. ಈ ನಾನು ಮಾಡೋಂಥ ಪಾಠ ನಾವು ಮಾಡೋಂಥ ಹೇಳೋಂಥ ಪಾಯಿಂಟ್ಸ್ಗಳು ನಿಮ್ಗೆ ಆಲ್ರೆಡಿ ಗೊತ್ತಿರ್ತಾವೆ. ಬಟ್ ಗೊತ್ತಾಯ್ದ ಒಂದು ಕೇಸ್ ನೆಗ್ಲಿಜೆನ್ಸಿ ಮಾಡಬಾರ್ದು. ಯಾಕಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ನೀವು ಸೆಲೆಕ್ಷನ್ ಆಗತ್ತಾನೆ ನಿಮ್ಗೆ ಏನು ಗೊತ್ತಿಲ್ಲ ಅಂತಲೇ ಸ್ಟಡಿ ಮಾಡ್ಬೇಕಾಗುತ್ತೆ. ಒಂದೊಂದು ಪಾಯಿಂಟ್ಸ್ಗೂ ಇಂಪಾರ್ಟೆಂಟು. ಮತ್ತು ಒಂದೊಂದು ಎಕ್ಸಾಮ್ನಾಗ ಸಿಂಗಲ್ ಲೈನ್ ಭಾಳ ಸಿಂಪಲ್ ಕೊಟ್ಟಿರ್ತಾನೆ. ಆ ಸಿಂಪಲ್ ಬರೋಂಥ ಪ್ರಶ್ನೆ ನಮಗೆ ಬಂದಿಲ್ಲ ಅಂದರೆ ದೊಡ್ಡ ಪ್ರಶ್ನೆ ಅನ್ಸೋದು. ಅಂದರೆ UPSC ಪರೀಕ್ಷೆಯಲ್ಲಿ ಅಂದರೆ UPSC ಪರೀಕ್ಷೆದಾಗ ಸಣ್ಣ ಪ್ರಶ್ನೆ, ಒಂದು ಸಣ್ಣ ಪ್ರಶ್ನೆ ಯಾವುದೋ ಒಂದು ಅತ್ಯಂತ ಚಿಕ್ಕ ಗ್ರಂಥಿ ಯಾವುದಂತ ಕೊಟ್ಟಿರ್ತಾನೆ, ಸಣ್ಣ ಪ್ರಶ್ನೆ. ಅದು ನಮ್ಗೆ ಉತ್ತರ ಬಂದಿಲ್ಲ ಅಂತಂದ್ರೆ ಈಗ ನಮಗೆ ದೊಡ್ಡ ಪ್ರಶ್ನೆನೇ. ಅಂದರೆ ದೊಡ್ಡ ಪರೀಕ್ಷೆಯಲ್ಲಿ ಏನು ದೊಡ್ಡದು ಆ ಸಣ್ಣ ಕ್ವಶನ್ಸ್ ಇರ್ತದಲ್ಲ, ನಮ್ಮಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ PCPS ಎಕ್ಸಾಮ್ನಲ್ಲಿ ಭಾಳ ಸಣ್ಣ ಪ್ರಶ್ನೆ ದೊಡ್ಡ ಪ್ರಶ್ನೆ ಆಗುತ್ತೆ. ಬಟ್ ಏನಪ್ಪ ಅಂತಂದ್ರೆ ನಾವೇನಿಲ್ಲಿ ಗಮನಿಸ್ಬೇಕಂತ ಕೊಟ್ಟರೆ ಇಲ್ಲಿ ನಾನು ಏನು ಪಾಯಿಂಟ್ಸ್ ಹೇಳ್ತೀನಲ್ಲ, ಅಂದರೆ ಈಗ ಆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು ಪಾಯಿಂಟ್ಸ್ ಹೇಳ್ತೀನಲ್ಲ ಅವು ಕರೆಕ್ಟಾಗಿ ನೀವು ಬರ್ಕೋಬೇಕು. ಮತ್ತು ಪೊಲೀಸ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದ್ಮೇಲೆ ನೀವು ನೋಡ್ರಿ, ಅಂದರೆ ಒಂದು ಗೊತ್ತಿರಲಿ ಸರ್, ಸೈನ್ಸಿಗೆ ಯಾವ್ಯಾವ ಓದ್ಬೇಕು, ಇಷ್ಟೇ ಓದಿದ್ರೆ ಸಾಕ ಅಂತ ಕೇಸ್ ಎಲ್ಲಿ ನಾವು ಸಾಯಿವರೆಗೆ ಓದಿರ್ಗೂ ನಮ್ಗೆ ಹೆಂಗಿಲ್ಲ. ಅಷ್ಟು ಸೈನ್ಸ್ ಆಗಲಿ, ಇತಿಹಾಸ ಆಗಲಿ, ಎಕನಾಮಿಕ್ಸ್ ಆಗಲಿ, ಜಿಯೋಗ್ರಫಿ ಆಗಲಿ ಇರ್ತಾವ. ಬಟ್ ನಾವು ಎಕ್ಸಾಮಿಗೆ ಏನು ಬೇಕು ಅಷ್ಟೇ ಮಾತ್ರ ಓದ್ಕೋಬೇಕು. ಎಕ್ಸಾಮಿಗೆ ಏನು ಬೇಕಪ್ಪ, ನಮಗೇನು ಕೇಳ್ತಾನೆ ಎಕ್ಸಾಮ್ ಒಂದು 15-20 ಪ್ರಶ್ನೆ ಅಂತ ಕರಿ. ಒಂದ್ಸಲ ಮೊನ್ನೆ ಯಾವುದು 42 ಪ್ರಶ್ನೆ ಬಂದಿದ್ದು FDAಗೆ. ಆ 42 ಪ್ರಶ್ನೆಗಳದಾಗ ಒಂದು 30-35 ಎಲ್ಲ ಆಲ್ ರಿಪೀಟೆಡ್ ಕ್ವಶನ್ಸೇ ಅದಾವ. ಎಲ್ಲ ಆ ಪೊಲೀಸ್ ಕಾನ್ಸ್ಟೇಬಲ್, PSI ಆಗಲಿ, SD ಆಗಲಿ, FD ಆಗಲಿ, ಇಲ್ಲ KS ಆಗಲಿ, UPSC ಆಗಲಿ, ಇಲ್ಲ KPSC ಗ್ರೂಪ್ C ಆಗಲಿ, ಅದ್ರಾಗ ಬಂದಂಥ ಪ್ರಶ್ನೆಗಳೇ ಒಂದು 30-32 ಪ್ರಶ್ನೆಗಳು ರಿಪೀಟೆಡ್ ಪ್ರಶ್ನೆಗಳಾಗ್ಯಾವ. ಇನ್ನು ಒಂದು 8-10 ಪ್ರಶ್ನೆಗಳು ಎಲ್ಲ ಪ್ರಚಲಿತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಸ್ವಲ್ಪ ಸಿಂಪಲ್ ಆಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ, ಇಲ್ಲಂದ್ರೆ ವೈರಸ್ಸಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಿದ್ದವು. ನಮಗೇನಪ್ಪ ಇಲ್ಲಿ ಗಮನಿಸ್ಬೇಕಂತ ಕೊಟ್ರಿಗಿನ ಒಂದು ತಿಳ್ಕರಿ, ನೀವು ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕಿದವರು ಭಾಳ ಸರಳ ಇರ್ತದ, ವಿಜ್ಞಾನ ಭಾಳ ಸರಳ ಇರ್ತದ, ಸೈನ್ಸ್ಗುನ ಸ್ವಲ್ಪ ಈಸಿ ಇರ್ತದ. ಬಟ್ ಏನಂದ್ರೆ ಅಂಥ ಪರಿ ಟಫ್ ಇರಂಗಿಲ್ಲ, ಅಷ್ಟು ಈಸಿ ಇರೋದಿಲ್ಲ. ಬಟ್ ನಾವೇನು ಓದ್ಕೋಬೇಕು, ಹೆಂಗ್ ಓದ್ಕೋಬೇಕು, ನಾವೇನು ಟಿಕ್ ಹಾಕ್ಬೇಕಂಬುದು ನೋಡ್ಕೋಬೇಕಾಗ್ತದ. ಬಟ್ ನಾವು ಸ್ವಲ್ಪ ಸಿಂಪಲ್ ಆಗಿ ಭಾಳ ಸರಳವಾದಂಥ ಒಂದು ಪಾಯಿಂಟ್ಸ್ಗಳು ತಗೊಂಬಂದಿನಿ. ಅವು ಮಾತ್ರ ಪಕ್ಕ ಪ್ರಶ್ನೆ ಕೇಳ್ತಾನೆ, ಅದು ಗೊತ್ತಿರಲಿ. ಮತ್ತೆ ಇಷ್ಟು ಈಸಿ ಇದಾವಲ್ಲ ಅಂತ ಅನ್ನಂಗಿಲ್ಲ. ನಿಮಗೆ ಬರ್ತದ ತಲೆಯಾಗ, ನಿಮ್ಗೆ ಆಟೋಮೆಟಿಕ್ ಆಗಿ ಫ್ಲಾಶ್ ಆಗಿಬಿಡ್ತದ, ಇಷ್ಟು ಈಸಿ ಇದಾವಲ್ಲ, ಸಾರಿ ಇವೆಲ್ಲ ಕೇಳಂಗಿಲ್ಲ ಅಂತ ಕೇಸೆ ನೀವ್ ಹೇಳಂಗಿಲ್ಲ. ಯಾಕಂದ್ರೆ ಇನ್ನ ನೀವು ಸೆಲೆಕ್ಷನ್ ಆಗಿಲ್ಲ, ಬಹಳ ಇಂಪಾರ್ಟೆಂಟ್ ಐತೆ. ಅದಕ್ಕೆ ನಾವು ಸೆಲೆಕ್ಷನ್ ಆಗತ್ತನ ಏನೇನು ಇಂಪಾರ್ಟೆಂಟ್ ನಾವು ಹೇಳ್ತೀವಲ್ಲ ಅವ್ರನ್ನ ಕರೆಕ್ಟಾಗಿ ಏನ್ ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೋಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ, ನಿಮ್ಗೆಲ್ಲ ಗೊತ್ತಿದ್ವ ಇದಾವ. ಬಟ್ ನಾನೇನಂತಂದ್ರೆ ಒಂದೊಂದು ಪಾಯಿಂಟ್ಸ್ ಅಲ್ಲೆಲ್ಲಿ ಹೇಳ್ತಿರ್ತೀನಿ, ನೀವು ತಿಳ್ಕೊಂತ ಹೋಗ್ಬೇಕು. ಇಂಪಾರ್ಟೆಂಟ್ ಭಾಳ ಸುಲಭ ನೋಡ್ರಿ. ಈಗ 3 ವರ್ಷ 4 ವರ್ಷ 5 ವರ್ಷದಿಂದ ಆ ಸಬ್ ಇನ್ಸ್ಪೆಕ್ಟರ್ಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರಿತಾನೇ ಇದಾರೆ ಅವ್ರು. ಇಂಪಾರ್ಟೆಂಟ್ ಅಂದ್ರೆ ಕೆಲವೊಂದು ಸಣ್ಣ ಪಾಯಿಂಟ್ಸ್ಗೂ ಅವ್ರಿಗೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ನೀವು ಕರೆಕ್ಟಾಗಿ ತಿಳ್ಕರಿ, ಒಂದೊಂದೇ ಆ ಪಾಯಿಂಟ್ಸ್ ನಾವು ಸ್ಟಡಿ ಮಾಡೋಣ. ಬಟ್ ಏನಂತ ಕೊಟ್ರಿಗಿನ ಇಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಓನ್ಲಿ ಇಂಪಾರ್ಟೆಂಟ್ ಪ್ರಮುಖ ಒಂಥರ ಅಂಕಿಅಂಶಗಳಿದ್ದಂಗೆ, ಅಂದ್ರೆ ಪಾಯಿಂಟ್ಸ್ಗಳಿದ್ದಂಗೆ ಕರೆಕ್ಟಾಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ನಿಮ್ಗೆ ಗೊತ್ತಿರ್ತದ ಬಹಳ ಇಂಪಾರ್ಟೆಂಟ್. ಬಟ್ ಏನಂತಂದ್ರೆಗಿನ ಗೊತ್ತಿದ್ರು ತಿಳ್ಕೋಬೇಕು, ಗೊತ್ತಿಲ್ಲ ಅಂದ್ರೂ ತಿಳ್ಕೋಬೇಕು. ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ಗೆ ಅತ್ಯಂತ ಪ್ರಮುಖ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಅಂತ ಐತಿ. ಇಂಪಾರ್ಟೆಂಟ್, ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಕೇಳ್ತಾನ ಪ್ರಶ್ನೆ. ನೀವು ಬೇಕಾದ್ರೆ ಎಕ್ಸಾಮ್ ನಡೀತದಲ್ಲ, ಇಲ್ಲಾಂದ್ರೆ ಪ್ರಶ್ನೆ ಪತ್ರಿಕೆ ನೀವು ಹಳೆ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಇವೆಲ್ಲ ಕ್ವಶನ್ಸ್ ಬಂದವ. ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಯಾವ್ದಂತ ಕೊಟ್ರಿಗಿನ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಐತಿ ಇಲ್ಲಿ ಆಸ್ಟ್ರೀಚ್ ಅಂತ. ಅಂದ್ರೆ ಇದು ಇಂಗ್ಲಿಷ್ನಾಗ ಕರೀತಾರೆ ಆಸ್ಟ್ರೀಚ್ ಅಂತ ಕೇಸೆ. ಒಂದೊಂದ್ಸಲ ಆಸ್ಟ್ರೀಚ್ ಅಂತ ಕೊಡಂಗಿಲ್ಲ, ಏನಂತ ಕೊಡ್ತಾನೆ ಹೇಳ್ರಿ ಕನ್ನಡದಾಗ, ಉಷ್ಟ್ರ ಪಕ್ಷಿ ಅಂತ ಕರೀತಾರೆ. ಇಂಪಾರ್ಟೆಂಟ್, ಅತ್ಯಂತ ದೊಡ್ಡ ಪಕ್ಷಿ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪಕ್ಷಿ. ಮತ್ತೆ ನೀವು ಭಾರತದ ಅತಿ ದೊಡ್ಡ ಪಕ್ಷಿ ಯಾವುದು, ಕರ್ನಾಟಕದ ಅತಿ ದೊಡ್ಡ ಪಕ್ಷಿ ಯಾವುದು, ಹಿಂಗ್ ಓದಂಗಿಲ್ಲ. ನಮ್ಗೇನಪ್ಪ ಪಕ್ಷಿಗಳ ಬಗ್ಗೆ ಸ್ಟಡಿ ಮಾಡಕತ್ತೀವ, ಅದಕ್ಕ ಆರ್ನಿಥಾಲಜಿ ಅಂತ ಕರೀತಾರ. ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆರ್ನಿಥಾಲಜಿ ಅಂತ ಕರೀತಾರ. ಬಟ್ ಏನಂದ್ರಿಗಿನ ಅತಿ ದೊಡ್ಡ ಪಕ್ಷಿ ಕೊಟ್ರಿಗಿನ ಆಸ್ಟ್ರೀಚ್ ಅಂತ ಹಾಕ್ಬೇಕು. ಇಲ್ಲಾಂದ್ರಿಗಿನ ಇನ್ನೊಂದು ಪದ ಯಾವ್ದಲ್ರಿ, ಉಷ್ಟ್ರ ಪಕ್ಷಿ ಅಂತ ಕರೀತಾರ. ಈಗ ಅತಿ ದೊಡ್ಡ ಪಕ್ಷಿ ಆದ್ಮೇಲೆ ಅತಿ ಚಿಕ್ಕ ಪಕ್ಷಿ ನೋಡ್ರಿ, ಇಂಪಾರ್ಟೆಂಟ್ ಇಲ್ಲಿ ಆಸ್ಟ್ರೀಚ್ ಇದೆ ನೋಡ್ರಿ, ಎಷ್ಟು ದೊಡ್ಡದೈತೆ. ದೊಡ್ಡದಿದ್ದು ನೋಡಕ ಆ ಸಣ್ಣದು ಕೋಳಿ ಕಣ್ಣಂಗ ಆಗತ್ತದ. ಬಟ್ ಆದ್ರೆ ಬಹಳ ದೊಡ್ಡ ಪ್ರಾಣಿ ಇದು, ಬಹಳ ದೊಡ್ಡದಿದು ಆಸ್ಟ್ರೀಚ್ ಅಂದ್ರೆ. ಒಂದೊಂದ್ಸಲ ನೀವೆಲ್ಲ ಹಳ್ಳಿಯಾಗ ಸಾಕಿರ್ತಾರ ನೋಡ್ರಿ, ಎಮು ಟೈಪ್ ಇದು, ದೊಡ್ಡದು ಒಂಥರ ಹೈಟ್ ಇರ್ತದ. ಅಂದ್ರೆ ನಮ್ಗಿಂತ ನಮ್ಮ ಎದಿಗೆ ಬರ್ತದ. ಇಂಪಾರ್ಟೆಂಟ್, ಅಷ್ಟು ಹೈಟ್ ಇರ್ತದ ಇದು. ಮತ್ತೆ ಭೂಮಿಯ ಮೇಲೆ ಅತಿ ವೇಗವಾಗಿ ಓಡುವಂತ ಪಕ್ಷಿ ಇದು ಯಾವ್ದಲ್ರಿ, ಆಸ್ಟ್ರೀಚ್ ಅಥವಾ ಉಷ್ಟ್ರ ಪಕ್ಷಿ ಅಂತ. ನಿಮ್ಗೆ ಇಂಪಾರ್ಟೆಂಟ್ 2ನೇ ಪಾಯಿಂಟ್ಸ್ ನೋಡ್ರಿ, ಪ್ರಪಂಚದ
ಅತಿ ಚಿಕ್ಕ ಪಕ್ಷಿ, ಪ್ರಪಂಚದ ಅತಿ ಚಿಕ್ಕ ಪಕ್ಷಿ ಕೊಟ್ರಿಗಿನ ಹಮ್ಮಿಂಗ್ ಬರ್ಡ್, ಬಹಳ ಇಂಪಾರ್ಟೆಂಟ್. ಮತ್ತೆ ಇದು ಎಷ್ಟು ಸಣ್ಣದ ಐತಿ ಸರ್, ಎಷ್ಟು ಸೆಂಟಿಮೀಟರ್ ಐತಿ ಸರ್, ಅವೆಲ್ಲ ಕೇಳ್ತಾನ? ಕೇಳಂಗಿಲ್ಲ. ನಮಗೇನಪ್ಪ ಅತಿ ಚಿಕ್ಕ ಪಕ್ಷಿ ಅದಂತ ಕೊಡ್ತಾನ, ಹಮ್ಮಿಂಗ್ ಬರ್ಡ್ ಅಂತ ಹಾಕ್ಬೇಕು. ಹಮ್ಮಿಂಗ್ ಬರ್ಡ್ ಚಿತ್ರ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ. ಮತ್ತೆ ಇದು ಹಿಮ್ಮುಖವಾಗಿ ಆರ್ತದ, ಅಂದ್ರೆ ಉಲ್ಟಾ, ಹಂಗೆ ಉಲ್ಟಗುಣ ಆರ್ತದ ಮತ್ತೆ ಸೀದಾಗುಣ ಆರ್ತದ. ಅಂದ್ರೆ ನಮ್ಗೆ ಉಲ್ಟಾ ಆರ್ತದೇನು ಸೀದಾ ಆರ್ತದೇನು ನಮಗ್ ಅದು ಮ್ಯಾಟ್ರ್ ಅಲ್ಲ. ನಮಗೇನ್ ಇಂಪಾರ್ಟೆಂಟ್ ಹೇಳ್ರಿ, ಅತಿ ಚಿಕ್ಕ ಪಕ್ಷಿ ಯಾವ್ದಂತ ಕೊಡ್ತಾನ, ಏನಂತ ಹಾಕ್ಬೇಕು, ಹಮ್ಮಿಂಗ್ ಬರ್ಡ್ ಅಂತ ಹಾಕ್ಬೇಕು. ನೋಡ್ರಿ ನಾವು ಸರ್ ಸೈನ್ಸ್ ಓದವಲ್ಲಿವಿ, ಯಾವ ಪುಸ್ತಕ ಇಲ್ಲ, ಇಲ್ಲಾಂದ್ರೆ ಅದು ಓದಿಲ್ಲ ಇದು ಓದಿಲ್ಲ ಅಂದ್ರೆ ಈ ಸ್ವಲ್ಪ ನಿಮಗ ಗೊತ್ತಿರ್ಬೇಕು. ಯಾಕಂದ್ರೆ ನಮ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಒಂದು 15 ಆಗ್ಲಿ 20 ಆಗ್ಲಿ ಸೈನ್ಸ್ ಕೇಳ್ತಾನ ಅಂತಂದ್ರಿಗಿನ ನಿಮ್ಗೆ 7-8 ಮಿನಿಮಮ್ 8 ಇಲ್ಲ 10 ನಿಮ್ಗೆ ಬರ್ಬೇಕು. ಇಂಪಾರ್ಟೆಂಟ್ ನಿಮ್ಗ ಅಷ್ಟು ಸುಲಭ ಇರ್ತಾವ, ಕೆಲವೊಂದು ಟಫ್ ಇರ್ತಾವ, ಕೆಲವೊಂದು ಸುಲಭ ಇರ್ತಾವ. ಅವ್ರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಕೆಸೆ ಟಿಕ್ ಹಾಕ್ಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ 2 ಪಾಯಿಂಟ್ಸ್ ಗೊತ್ತಾದವು ನಿಮಗೆ. ಯಾವಾಗ ನಾ ಮುಂದ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀರಿ, PS ಎಕ್ಸಾಮ್ ಬರೀರಿ, ಅತಿ ದೊಡ್ಡ ಪಕ್ಷಿ ಟಕ್ ಅಂತ ಆಸ್ಟ್ರಿಚ್, ಇಲ್ಲಾಂದ್ರೆ ಉಷ್ಟ್ರ ಪಕ್ಷಿ, ಅತಿ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್, ಹಿಮ್ಮುಖವಾಗಿ ಆರ್ತದ. ಸಿಂಪಲ್ ಆಗಿ ಗೊತ್ತಿರಲಿ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ ಕೆಳಗಡೆ ಸಾರ್ವತ್ರಿಕ ರಕ್ತದಾನಿ ಅಂತ ಐತೆ. ಸಾರ್ವತ್ರಿಕ ರಕ್ತದಾನಿ ಅಂದ್ರೆ ನಾವು ಯೂನಿವರ್ಸಲ್ ಡೋನರ್ ಅಂತ ಕರಿತೀವಲ್ಲ, ಅಂದ್ರೆ ನನ್ನ ಹತ್ರ ರಕ್ತದ ಗುಂಪು ಇದ್ರಿಗಿನ ಯಾರಿಗಾದ್ರೂ ಕೊಡ್ಬೋದು ಅಂತ. ಅಂದ್ರೆ ನಮಗ ಒಂದ್ಸಲ ಏನ್ ಮಾಡ್ಬಿಟ್ಟಾನ ಅಂತ ಕೊಟ್ರಿಗಿನ ಅಷ್ಟೇ ಕೊಟ್ಟಿಲ್ಲ, ನೆಗೆಟಿವ್ ಕೊಟ್ಟನ, ಪಾಸಿಟಿವ್ ಕೊಟ್ಟನ. ಅಂದ್ರೆ ನಾವು ನಮ್ಮ ಹತ್ರ ಗುಂಪು ಇದ್ರಿಗಿನ, ಅಂದ್ರೆ ನಮ್ಮ ರಕ್ತದ ಗುಂಪು ಆಗಿದ್ರಿಗಿನ ಅದು ನೆಗೆಟಿವ್ ಆಗಿರ್ಬೇಕು, ನಾವು ಬೇರೆ ಎಲ್ಲರಿಗೂ ಕೊಡ್ಬೇಕಂತಂದ್ರಿಗಿನ. ಅಂದ್ರೆ ಎಕ್ಸಾಮ್ ನಾಗ ಏನ್ ಕೊಟ್ಟನಪ್ಪ ನಮಗ ಸಾರ್ವತ್ರಿಕ ದಾನಿ ಅಂದ್ರೆ ಯೂನಿವರ್ಸಲ್ ಡೋನರ್ ಅಂತ ಕೊಟ್ಟಿಗೆಸೆ ಅಂತ ಕೊಟ್ಟಿಗೆಸೆ AB ಇಲ್ಲಂದ್ರೆ ಇಲ್ಲ B ಅಂತ ಕೊಟ್ಟಂತಿಕಾರೆ ಅದು ಓಕೆ ಅಂತ ಹಾಕ್ಬೇಕು. ಅಲ್ಲಿ ನೆಗೆಟಿವ್ ಪಾಸಿಟಿವ್ ಕೊಟ್ರಿಗಿನ ನೆಗೆಟಿವ್ ಹಾಕ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಸರ್ ಪಾಸಿಟಿವ್ ಬರೋದಿಲ್ಲ ಅಂತಂದ್ರಿಗಿನ ಅದು ಕೇಳಂಗಿಲ್ಲ ಎಕ್ಸಾಮ್ ನಾಗ. ನಮ್ಗೇನ್ ಹೇಳ್ರಿ, ಸಾರ್ವತ್ರಿಕ ರಕ್ತದಾನಿ ಮೋಸ್ಟ್ ಇಂಪಾರ್ಟೆಂಟ್. ರಕ್ತದ ಗುಂಪುಗಳು ಟೋಟಲ್ 4 ಇದಾವ. ಮುಂದೆ ಬರ್ತದೆ ನೆಕ್ಸ್ಟ್ ನಮ್ಗೆ ಏನಪ್ಪ ಇಂಪಾರ್ಟೆಂಟ್ ಅಂತ ಕೊಟ್ರಿಗಿನ ಸಾರ್ವತ್ರಿಕ ರಕ್ತದಾನಿ ಕೊಟ್ರಿಗಿನ ನೆಗೆಟಿವ್ ಅಂತ ಹಾಕ್ರಿ. ಆಮೇಲೆ ಸಾರ್ವತ್ರಿಕ ಎಷ್ಟು ನೋಡ್ರಿ ಕೆಳಗಡೆ ಐತೆ, ಸಾರ್ವತ್ರಿಕ ರಕ್ತ ಸ್ವೀಕಾರಿ ಅಂದ್ರೆ AB ಪಾಸಿಟಿವ್. ಅಂದ್ರೆ AB ಪಾಸಿಟಿವ್ ಇದ್ರಿಗಿನ ಅವನು ಯಾರ ಹತ್ರ ಆದ್ರೂ ಬ್ಲಡ್ ತಗೋಬಹುದು ಅಂತ ಇಂಪಾರ್ಟೆಂಟ್. ಪಾಸಿಟಿವ್ ಇದ್ರಿಗೆ ನೆಗೆಟಿವ್ ಇದ್ರಿಗಿನ ಯಾರಿಗಾದ್ರೂ ಏನ್ ಮಾಡೋದಿಲ್ರಿ, ದಾನ ಮಾಡಬಹುದು. ಅಂದ್ರೆ ಸಾರ್ವತ್ರಿಕ ಸ್ವೀಕಾರಿ ಬೇರೆ, ಸಾರ್ವತ್ರಿಕ ದಾನಿ ಬೇರೆ. ಸಾರ್ವತ್ರಿಕ ದಾನಿ ಕೊಟ್ರಿಗಿನ ನೆಗೆಟಿವ್ ಅಂತ ಹಾಕ್ಬೇಕು, ಸಾರ್ವತ್ರಿಕ ಸ್ವೀಕಾರಿ ಕೊಟ್ರಿಗಿನ AB ಪಾಸಿಟಿವ್ ಅಂತ ಹಾಕ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್. ರಕ್ತದ ಗುಂಪುಗಳ ಬಗ್ಗೆ ಬಂದ್ರೆ ಇನ್ನೊಬ್ಬ ವಿಜ್ಞಾನಿ ಬರ್ತಾನೆ, ಯಾರು ಹೇಳ್ರಿ, ಕಾರ್ಲ್ಯಾಂಡ್ ಸ್ಟೀನರ್ ಅಂತ ಬರ್ತಾನ. ಆತನ ಬಗ್ಗೆ ಮುಂದೆ ನೋಡಮಂತ. ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಈಗ ನಿಮ್ಗ 4 ಲೈನ್ ಗೊತ್ತಾದವು. 4 ಲೈನ್ ಗೊತ್ತಾದವು ಅಂತಂದ್ರೆಗಿನ ನಿಮ್ಗ ಸಿಂಪಲ್ ಕೊಡ್ತಾನ, ಸೈನ್ಸ್ ಗುಣ ಸಿಂಪಲ್ ಕೊಡ್ತಾನ. ನಿಮ್ಗೆ ಟಫ್ ಕೊಡವೆಲ್ಲ ನಿಮ್ಗ ನಮ್ ಲಾಲ್ ಸಾಬ್ ಅವರು ಪಾಠ ಮಾಡ್ತಾರ. ನಿಮ್ಗೇನ ಅದ್ರ ಬಗ್ಗೆ 2 ಮಾತಿಲ್ಲ. ಬಟ್ ನಾನು ಹೇಳೋಗುನ ಒಂದೊಂದು ಪಾಯಿಂಟ್ಸ್ ಗಳು ಏನ್ ಮಾಡ್ಕೋಬೇಡ್ರಿ, ಸೇವ್ ಮಾಡ್ಕೊಂತಿರ್ಬೇಕು. ಇಂಪಾರ್ಟೆಂಟ್. ಯಾಕಂದ್ರೆ ನಾವೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಓದಾಡ ಸಂದರ್ಭದಲ್ಲಿ ಇವೆಲ್ಲ ಪಾಯಿಂಟ್ಸ್ ಗಳು ಏನ್ ಮಾಡ್ಕೊಂಡಿಲ್ರಿ, ಕಲೆಕ್ಟ್ ಮಾಡ್ಕೊಂಡಿದ್ದೆ. ನಿಮ್ಗೆ ಹೇಳ್ತಾ ಇದೀನಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ಬ್ಯಾಟ್ರಿಗಳಲ್ಲಿ ಬಳಸುವ ಆಸಿಡ್ ಅಂತ ಐತೆ, ಸಲ್ಫ್ಯೂರಿಕ್ ಆಸಿಡ್. ಇದು ಅಂತರೂ ಹೇಳಕ ಬರೋದಿಲ್ಲ, ಎಷ್ಟು ಸಲ ಕೇಳಿ ಲೆಕ್ಕನಿಲ್ಲ. ಯಾವ್ದಲ್ರಿ, ಸಲ್ಫ್ಯೂರಿಕ್ ಆಸಿಡ್ ಅಂತ ಕೇಸೆ ಬ್ಯಾಟ್ರಿಗಳು ಅಂತ ಕೊಟ್ರೆ ಈಗ ನಾವು ಎಲ್ಲೇನು ಬಸ್ನಾಗ ಗೊತ್ತಿರ್ತೀವಿ, ಇಲ್ಲ ಲಾರಿಯಾಗ ಗೊತ್ತಿರ್ತೀವಿ, ಇಲ್ಲ ನಮ್ಮನೆಗೆ ಇರ್ತದೆ ಬ್ಯಾಟ್ರಿ. ಅದ್ರಾಗ ಇಂಪಾರ್ಟೆಂಟ್ ಆಗ್ತಾರಲ್ಲ ನೀರ್ ಟೈಪ್ ಇರ್ತದಲ್ಲ ಅದಕ್ಕೆ ಆಸಿಡ್, ಅದಕ್ಕೆ ಯಾವ್ದಂತ ಕೊಟ್ರೆ ಸಲ್ಫ್ಯೂರಿಕ್ ಆಸಿಡ್ ಅಂತ ಕರೀತಾರ. ಇದು ಬಹಳ ಸಲ ಪ್ರಶ್ನೆ ಕೊಟ್ಬಿಟ್ಟಾನ. ಅಂದ್ರೆ ಬ್ಯಾಟ್ರಿಗಳಲ್ಲಿ ಬಳಸುವ ಆಸಿಡ್ ನೋಡ್ರಿ ಇಂಪಾರ್ಟೆಂಟ್. ಕೆಳಗಡೆ ಐತಿ ನೋಡ್ರಿ, ಇಲ್ಲಿ ಒಂಥರ ದೊಡ್ಡದು ಒಂಥರ ಗ್ಲಾಸ್ ಇದ್ದಂಗೆ ಐತೆ. ಇದು ಸಲ್ಫ್ಯೂರಿಕ್ ಆಸಿಡ್ ಅಂತ ಬರ್ತಾರ. ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಬ್ಯಾಟ್ರಿಗಳಲ್ಲಿ ಬಳಸುವ ಆಸಿಡ್ ಯಾವ್ದು ಕೊಟ್ರಿಗಿನ ಸಲ್ಫ್ಯೂರಿಕ್ ಆಸಿಡ್ ಅಂತ ಹಾಕ್ಬೇಕು. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ 2ನೇ ಪಾಯಿಂಟ್ಸ್ ಇನ್ನೊಂದು, ರೈತನ ಮಿತ್ರ ಯಾವ್ದು ಹೇಳ್ರಿ, ಎರೆಹುಳ ಅಂತಂದ್ರೆ ನಾನು ನೋಡಪ್ಪ ಇಲ್ಲಿ ಬಹಳ ಇಂಪಾರ್ಟೆಂಟ್. ಇದು ಇಲ್ಲಿ ಕೆಳಗಡೆ ಚಿತ್ರದಾಗಿದೆ ನೋಡಿ, ಎರೆಹುಳ ಅಂತ ಕೊಟ್ರೆ ನೋಡಿ ಹೆಂಗೈತಿ ಎರೆಹುಳ ಅಂತಂದ್ರೆ ಇವು ಮಳೆ ಗಿಳೆ ಬಂದಾಗ ಬರ್ತಿರ್ತಾವ. ಮತ್ತಿಲ್ಲಂದ್ರಿಗಿನ ಮಣ್ಣಿನಾಗಿರ್ತಾವ. ಎಲ್ಲೇನೋ ಒಂಥರ ಏನೋ ನೀರು ಬಂದಾಗ ಅಲ್ಲಿ ಮಣ್ಣಿನಾಗ ತೋಡಿದ್ರಿಗಣ ಈ ಎರೆಹುಳಗಳು ಸಿಗ್ತಾವ. ಇದರಿಂದ ಮೀನಾಗೂ ಹಿಡಿಬಹುದು. ನಾವು ಮೀನು ಹಿಡಿಯಕ್ ಹೋಗ್ತಿದ್ವಿ ಒಂದ್ ಟೈಮಿಗೆ. ಯಾವ್ದು ಹೇಳ್ರಿ, ಈ ಕೇಚುಳ ಅಂತ ಕರಿತೀವಿ. ಅವು ಕೇಚುಳ ಅಂದ್ರೆ ಈಗ ಒಂಥರ ಕ್ರಾಂತಿಕ ರೂಪದಲ್ಲಿ ಎರೆಹುಳ ಅಂತ ಕರಿತಾರ. ಬಟ್ ಇದು ನಿಮ್ಗೆ ಏನ್ ಇಂಪಾರ್ಟೆಂಟ್ ಅಂತ ಕೊಟ್ರಿಗಿನ ರೈತನ ಮಿತ್ರ ಎರೆಹುಳ ಐತಲ್ಲ, ರೈತನ ಮಿತ್ರ ಅಂತ ಕರೆದಂತ ವಿಜ್ಞಾನಿ ಹೆಸರು ಕೊಟ್ರಿಗಿನ ಚಾರ್ಲ್ಸ್ ಡಾರ್ವಿನ್ ಅಂತ ಹಾಕ್ಬೇಕು. ಅಂದ್ರೆ ರೈತನ ಮಿತ್ರ ಓಕೆ ಎರೆಹುಳ, ಬಟ್ ಯಾರಪ್ಪ ಕರೆದದ್ದು ಅಂತ ಕೊಟ್ರಿಗಿನ ಚಾರ್ಲ್ಸ್ ಡಾರ್ವಿನ್ ವಿಜ್ಞಾನಿ. ಮೋಸ್ಟ್ ಇಂಪಾರ್ಟೆಂಟ್. 8ನೇ ತರಗತಿ ಪುಸ್ತಕದಲ್ಲಿ ಕೊಟ್ಟಿದ್ದಾನೆ. ನಮ್ಗೆ ಏನ್ ಇಂಪಾರ್ಟೆಂಟ್ ಅಂತ ಕೊಟ್ರಿಗಿನ ಎರೆಹುಳವನ್ನು ರೈತನ ಮಿತ್ರ ಎಂದು ಕರೆದಂತ ವಿಜ್ಞಾನಿ ಹೆಸರೇನಂತ ಕೊಟ್ರಿಗಿನ ಚಾರ್ಲ್ಸ್ ಡಾರ್ವಿನ್ ಅಂತ ಹಾಕ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ಎರೆಹುಳಗಳ ಬಗ್ಗೆ ಅಧ್ಯಯನ ಮಾಡ್ತಾರಲ್ಲ, ವರ್ಮಿ ಕಲ್ಚರ್ ಅಂತ ಕರೀತಾರ. ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನೆಕ್ಸ್ಟ್ ನಿಮ್ಗೆ ಇಮೇಜ್ ಬರ್ತದಂತ. ಬಟ್ ಯಾವ್ದಪ್ಪ ಎರೆಹುಳ ಅಂತ ಕೊಟ್ರಿಗಿನ
ಒಂದ್ಸಲ ನೋಡ್ಕೊಂಬಿಡ್ರಿ. ಕೆಲವೊಬ್ರು ನೋಡಿರೋದಿಲ್ಲ, ಬೆಂಗಳೂರು ಮೈಸೂರು ದೊಡ್ಡ ದೊಡ್ಡ ಸಿಟಿಯ ನೋಡಿರಂಗಿಲ್ಲ, ನಮ್ಮ ಹಳ್ಳಿ ಹುಡುಗರು ನೋಡಿರ್ತಾರ. ಇವ್ರು ಯಾಕಂದ್ರೆ ಡೈಲಿ ಆ ಮೀನಿಡಿಗೂ ಓದ್ತಿರ್ತಾವ ಕೆಲವೊಂದು ಇದ್ರ ತಗೊಂಡಿಕೆಸೆ. ನಮಗ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದ್ರಿ, ರೈತನ ಮಿತ್ರ ಕರೆದವ್ರು ಯಾರಂತ ಕೊಟ್ರಿಗಿನ ಚಾರ್ಲ್ಸ್ ಡಾರ್ವಿನ್. ಇದಗುನ ಬಹಳ ಸಲ ಪ್ರಶ್ನೆ ಕೊಟ್ಟನ. ನೆಕ್ಸ್ಟ್ ನೋಡಿ ಲಾಸ್ಟ್ ಪ್ರಶ್ನೆ, ಬ್ಯಾಕ್ಟೀರಿಯಾಗಳಲ್ಲಿ ಕ್ರೋಮೋಸೋಮುಗಳ ಸಂಖ್ಯೆ. ನಮಗ ಕ್ರೋಮೋಸೋಮುಗಳಂದ್ರೆ ಏನಂತ ಕೊಡ್ತಾನ, ಕೊಡಂಗಿಲ್ಲ ಹೌದಲ್ಲ. ಕ್ರೋಮೋಸೋಮ್ಗಳು ಅಂತ ಕೊಡ್ತಾನೆ ಹೇಳ್ರಿ. ಅದಕ್ಕೆ ಬ್ಯಾಕ್ಟೀರಿಯಾಗಳಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಾಗಿನ ಒಂದೇ. ನಮಗ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಕೊಟ್ಟಿದ್ದಾನೆ. ನಮಗ ನಮ್ಮ ಹತ್ರ ಅಂದ್ರೆ ಮಾನವರಲ್ಲಿ 23 ಜೊತೆ ಇರ್ತಾವ. ಇಲ್ಲಾಂದ್ರೆ ಸಿಂಗಲ್ ಆಗಿ ಕೊಟ್ರಿಗಿನ 46 ಅಂತ ಹಾಕ್ಬೇಕಾಗ್ತದ. ಬಟ್ ಇಲ್ಲಿ ನಮಗ ಮಾನವರಲ್ಲಿ ಅಂತ ಪ್ರಶ್ನೆ ಇದುವರೆಗೆ ಬಂದಿಲ್ಲ. ಬಟ್ ಬ್ಯಾಕ್ಟೀರಿಯಾಗಳಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಾನ, ಒಂದಂತ ಹಾಕ. ಇಂಪಾರ್ಟೆಂಟ್ 1 2 3 ಇಲ್ಲ 0 ಅಂತ ಕೊಟ್ಟಿರ್ತಾನ, ನಾವು ಒಂದಂತ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಒಂದು ಸಿಂಗಲ್ ಪ್ರಶ್ನೆ ಸೈನ್ಸ್ನಾಗ ಬಂದಂತ ಸೈನ್ಸ್ನಾಗ ಒಂದು ಸಿಂಗಲ್ ಪ್ರಶ್ನೆ ಮಿಸ್ ಮಾಡಿಬಿಟ್ರಿಗಿನ 0.25 ಅಂದ್ರೆ ಇದು ನೆಗೆಟಿವ್ ಮತ್ತೆ 1.5 ಮಾರ್ಕ್ಸ್ ಆಟೋಮೆಟಿಕ್ ಕಟ್ ಆಗಿಬಿಡ್ತಾವ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಯಾವುದೇ ಕ್ವಶನ್ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಯಾವುದೇ ಕಾರಣಕ್ಕೆ ನಾವು ಬಿಡಕ್ ಹೋಗ್ಬಾರ್ದು. ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ನೋಡ್ರಿ, ಈಗ DNA ಅಂತ ಬಂತು, ಬಹಳ ಇಂಪಾರ್ಟೆಂಟ್. DNA ಅಂದ್ರೆ DNA ಅಂದ್ರೆ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ. ಡಿ ಆಕ್ಸಿ ಡಿ ಒಂದೊಂದ್ಸಲ ಡೈ ಅಂತ ಕೊಟ್ಟನ, ಇದ್ರ ಫುಲ್ ಫಾರ್ಮ್ ಕೇಳೇನ, ಬಹಳ ಇಂಪಾರ್ಟೆಂಟ್ ಇದೆ. ಯಾವ್ದಲ್ರಿ, DNA ಅಂತ ಕೊಟ್ರಿಗಿನ ಇದರದ ವಿಸ್ತಾರ ರೂಪ ಕೊಟ್ಟನ. ಡಿ ಅಂದ್ರೆ DNA, ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಗೊತ್ತಿರೋ ಇಂಪಾರ್ಟೆಂಟ್ ಕೇಳ್ತಾನ ಪ್ರಶ್ನೆ. ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಏನ್ ಹೇಳ್ರಿ, DNA ಫುಲ್ ಫಾರ್ಮ್ ಇದು DNA. ಅದು DNA ಬಹಳ ಇಂಪಾರ್ಟೆಂಟ್. ಈ DNA ಅನ್ನ ಕಂಡಿಡಿದಂತ ವಿಜ್ಞಾನಿಗಳಿದಾರೆ. ಮತ್ತೆ ಇಬ್ಬರು ವಿಜ್ಞಾನಿಗಳು ಬರ್ತಾರ, ವ್ಯಾಟ್ಸನ್ ಮತ್ತೆ ಕ್ರಿಕ್ ಅಂತ ಕೇಸೆ. ವ್ಯಾಟ್ಸನ್ ಮತ್ತೆ ಕ್ರಿಕ್ ಇಬ್ಬರು ವಿಜ್ಞಾನಿಗಳು. ವ್ಯಾಟ್ಸನ್ ಬೇರೆ, ಕ್ರಿಕ್ ಬೇರೆ. ಈ ವ್ಯಾಟ್ಸನ್ ಮತ್ತು ಕ್ರಿಕ್ ಸೇರ್ಕಿಸೆ DNA ಬಗ್ಗೆ ಏನ್ ಮಾಡ್ತಾಳ್ರಿ, ಸಂಶೋಧನೆ ಮಾಡ್ತಾರ 1953ರಾಗ. ಅದರಿಗೋಸ್ಕರ ಅವ್ರಿಬ್ಬರಿಗೆ ಜಂಟಿಯಾಗಿ 1962ರಾಗ ನೋಬೆಲ್ ಪ್ರಶಸ್ತಿ ಕೊಟ್ಟಾರ. ಇಂಪಾರ್ಟೆಂಟ್ ಇಷ್ಟು ಗೊತ್ತಿರ್ಬೇಕಂದ್ರೆ ನಮಗ DNA ಬಗ್ಗೆ ಇನ್ನ ಐತೆ ಪಾಠ. DNA ಬಗ್ಗೆ ನಿಮ್ಗ ಅರ್ಧ ಗಂಟೆ ಪಾಠ ಕೇಳಿದ್ರು ಕಡಿಮೆನೆ. ಬಟ್ ಏನಂತ ಕೊಟ್ಟಾಗಿನ DNA ಎಲ್ಲಪ್ಪ ಬಳಕೆ ಮಾಡ್ತಾರ ಅಂತ ಕೊಟ್ಟಾಗಿನ, ಈಗ ಆ ಫ್ಲೈಟ್ ನಾಗ ಓದಿರ್ತೀವಿ ಅಂತಿಕಾರಿ. ಫ್ಲೈಟ್ ಬ್ಲಾಸ್ಟ್ ಆಗಿಬಿಡ್ತದ. ಬ್ಲಾಸ್ಟ್ ಆದ್ಮೇಲೆ ಅಲ್ಲಿ ಇದ್ದಂತ ಒಳಗಿದ್ದಂತ ಜನರು ಏನಾದ್ರು ಹೇಳ್ರಿ, ಸುಟ್ಟು ಕರಗಲ ಆಗಿಬಿಡ್ತಾರ. ಅಂತ ಸಂದರ್ಭದಲ್ಲಿ ಆ ದೇಹವನ್ನು ಗುರುತಿಸಬೇಕಂದ್ರೆ ಈ DNA ಏನ್ ಮಾಡ್ತಾಳ್ರಿ, ಬಳಕೆ ಮಾಡ್ತಾರ. ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಂದ್ರಿಗಿನ ಅಪರಾಧಿಗಳನ್ನು ಪತ್ತೆ ಹಚ್ಚಗುನ ಈ ಒಂದು DNA ಬಳಕೆ ಮಾಡ್ತಾರ. ಕೇಳಿನ ಪ್ರಶ್ನೆ, DNA ಈ ಕೆಳಕಂಡ ಯಾವ ಒಂದು ಇದ್ರಾಗ ಪ್ರಯೋಗ ಮಾಡ್ತಾರ, ಬಳಕೆ ಮಾಡ್ತಾರ ಅಂತ ಕೊಟ್ಟಾನ. ನಿಮಗೆ ನೆಕ್ಸ್ಟ್ ಕ್ವಶನ್ ಪೇಪರ್ನಾಗ ಆಪ್ಷನ್ಸ್ ಬರ್ತಾವಲ್ಲ, ನಿಮ್ಗೆ ಗೊತ್ತಾಗ್ತದ. ನಿಮ್ಗೆ ಒಂದು ಗೊತ್ತಿರ್ಬೇಕು ಏನಂತ ಕೊಟ್ಟಾಗಿನ DNA ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಇದನ್ನ 1953ರಾಗ ವ್ಯಾಟ್ಸನ್ ಮತ್ತೆ ಕ್ರಿಕ್ ಎಂಬ ವಿಜ್ಞಾನಿಗಳು ಕಂಡುಹಿಡಿತಾರ. ಅದಕ್ಕೋಸ್ಕರ ಇವ್ರಿಗೆ ಏನಂದ್ರೆ ನೋಬೆಲ್ ಪ್ರಶಸ್ತಿ ಬರ್ತದೆ. ಮೊನ್ನೆ ರೀಸೆಂಟ್ ಆಗಿ 2014ರಾಗ ಈ ವ್ಯಾಟ್ಸನ್ ತನಗೆ ಬಂದಂತ ನೋಬೆಲ್ ಪ್ರಶಸ್ತಿಯನ್ನು ಹರಾಜು ಮಾಡ್ತಾನೆ. ಎಷ್ಟನೇ ಇಸ್ವಿ ಹೇಳ್ರಿ, 2014ರಾಗ. ನೀವು ನೋಡ್ರಿ, ಅವಾಗ ಅದು ಕರೆಂಟ್ ಇವೆಂಟ್ ಸುದ್ದಿಯಲ್ಲಿ ಇತ್ತು. ಬಟ್ ಏನಂತ ಕೊಟ್ರಾಗಿನ ಇಲ್ಲಿ ಒಂದು ಹೊಸ ಒಂದು ಪಾಯಿಂಟ್ಸ್ ಬಂದ. ಏನಂತ ಕೊಟ್ರಾಗಿನ DNA ಯ ಮೂಲ ಅಂಶ ಬಹಳ ಇಂಪಾರ್ಟೆಂಟ್. ಇದು ಬಹಳ ಸಲ PS ಎಕ್ಸಾಮ್ ಕೊಟ್ಟನ. DNA ಮೂಲಾಂಶ ಕೊಟ್ರಾಗಿನ ನ್ಯೂಕ್ಲಿಯೋ ಟೈಡ್ಸ್ ಅಂತ ಹಾಕ್ಬೇಕು. ಬಹಳ ಅಂದ್ರೆ ನೋಡ್ರಿ, ಇದು ನಮಗ ಇದರ ಅರ್ಥ ಏನ್ ಇಂಪಾರ್ಟೆಂಟ್ ಅಲ್ಲ. DNA ಯ ಮೂಲ ಅಂಶ ನ್ಯೂಕ್ಲಿಯೋಟೈಡ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಹಳ್ಳಿ ಹುಡುಗರು ಕರೆಕ್ಟ್ ಆಗಿ ತಿಳ್ಕೊಬೇಕು. ಯಾಕಂದ್ರೆ ಈ DNA ಬಗ್ಗೆ ನಮಗ ಅಷ್ಟು ಡಿಸ್ಕಸ್ ಮಾಡಿ ತಿಳ್ಕೊಂಬಷ್ಟು ಟೈಮ್ ಇಲ್ಲ, ಕೆಪಾಸಿಟಿಗೂ ಇಲ್ಲ, ಹೌದಿಲ್ಲ ನಮಗ. ಅದಕ್ಕೆ DNA ಮೂಲಾಂಶ ನ್ಯೂಕ್ಲಿಯೋಟೈಡ್ಸ್ ಬಹಳ ಇಂಪಾರ್ಟೆಂಟ್. ನಮಗ ಏನಪ್ಪ, DNA ಯ ಮೂಲ ಅಂಶ ಅಂತ ಕೊಟ್ಟನ. ಅಲ್ಲಿ ಆಪ್ಷನ್ಸ್ ಏನ್ ಹುಡುಕ್ಬೇಕು ನಾವು, ನ್ಯೂಕ್ಲಿಯೋಟೈಡ್ಸ್ ಅಂತ ಹುಡುಕಬೇಕು. ಆಮೇಲೆ DNA ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಇದೇನ್ ಹೇಳ್ರಿ, ವಿಸ್ತಾರ ರೂಪ ಅಂದ್ರೆ ಫುಲ್ ಫಾರ್ಮ್ ಅಂತ ಇಂಪಾರ್ಟೆಂಟ್. ಈ DNA ಸಂಶೋಧಕರು ಕೊಟ್ಟಿನ ವ್ಯಾಟ್ಸನ್ ಮತ್ತೆ ಕ್ರಿಕ್ ಅಂತ ಕೆಸೆ 1953ರಾಗ ಇದನ್ನ ಸಂಶೋಧನೆ ಮಾಡ್ಯಾರ. ಇದ್ರಿಗೋಸ್ಕರ ಇವರಿಗೆ 1962ರಾಗ ನೋಬೆಲ್ ಪ್ರಶಸ್ತಿ ಬಂದದ. ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಭಾರತದಲ್ಲಿ DNA ಸಂಶೋಧನಾ ಕೇಂದ್ರ ಹೈದರಾಬಾದ್ನಾಗ ಐತೆ. ಸ್ವಲ್ಪ ಇಷ್ಟು ಗೊತ್ತಿದ್ರೆ ಸಾಕು, ಸಿಂಪಲ್ ಆಗಿ ಒಂದೊಂದು ಲೈನ್ ನೀವು ಹೆಂಗನ್ ಮಾಡಿ ಸೇವ್ ಮಾಡ್ಕೊಂತ ಹೋಗ್ಬೇಕು. ಯಾಕಂದ್ರೆ ಇದು DNA ಐತಲ್ಲ, ಇದರ ಮೂಲ ಅಂಶ ಬಹಳ ಸಲ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೊಟ್ಟನ. ಕರೆಕ್ಟ್ ಆಗಿ ನೀವೇನ್ ಮಾಡ್ಕೊಬೇಕ್ರಿ, ಅಪ್ಡೇಟ್ ಮಾಡ್ಕೊರಿ. ಆಮೇಲೆ ನೋಡ್ರಿ, ನೆಕ್ಸ್ಟ್ ಲೈನ್ ಐತೆ, ಬೇಕರಿ ಉತ್ಪನ್ನಗಳಲ್ಲಿ ಈಸ್ಟ್ ಬಳಸುತ್ತಾರೆ. ಗೊತ್ತಿರ್ಲಿದ ಅಂದ್ರೆ ಈಸ್ಟ್ ಅಂತಂದ್ರೆ ಒಂಥರ
ಒಂಥರ ಫಂಗಸ್ ಅಂದ್ರೆ ಶಿಲೀಂಧ್ರ ಅಂತ ಇಂಪಾರ್ಟೆಂಟ್. ಅಂದ್ರೆ ಈಗ ನಾವು ಆ ಬೇಕ್ರಿ ಆ ಬನ್ನುಗಿನ್ನು ತರಕ್ ಹೋದಿವಲ್ಲಪ್ಪ, ಬನ್ನು ಅವಾಗ ನಾವು ಸಣ್ಣವರಿದ್ದಾಗ 8 ಆಣೆ 1 ರೂಪಾಯಿ ಕೊಟ್ಟರೆ ಬರ್ತಿತ್ತು. ಆ ಬನ್ ಒಂಥರ ಉಬ್ಬಂಗಿಲ್ಲ. ಈ ಕ್ರೀಮ್ ಬನ್ ಆಗಿರ್ಬೋದು ಸ್ವಲ್ಪ ಹಿಂಗ್ ಉಬ್ಬತಾವಲ್ಲ, ಅಂದ್ರೆ ಇದ್ರ ಈಸ್ಟ್ ಹಾಕಿದ್ರೆ ಮಾತ್ರ ಉಬ್ಬುತ್ತಾವ ಅಂತ ಅರ್ಥ. ನಮಗ ಉಬ್ಬುತ್ತಾವಿಲ್ಲ ಹಿಗ್ಗುತ್ತಾವಿಲ್ಲ ಅವೆಲ್ಲ ಕೇಳಂಗಿಲ್ಲ. ನಮಗೇನು ಕೇಳ್ತಾನ, ಬೇಕರಿ ಉತ್ಪನ್ನಗಳಲ್ಲಿ ಬಳಸ್ತಾರಲ್ಲಪ್ಪ ಶಿಲೀಂಧ್ರ ಯಾವ್ದಂತ ಕೊಟ್ರೆಗಿನ ಈಸ್ಟ್ ಅಂತ ಹಾಕ್ಬೇಕು. ಇಲ್ಲಾಂದ್ರೆ ಸಿಂಪಲ್ ಆಗಿ ಕೊಡ್ತಾನೆ, ಬೇಕರಿ ಉತ್ಪನ್ನಗಳಲ್ಲಿ ಕೆಳಕಂಡ ಯಾವುದನ್ನು ಬಳಕೆ ಮಾಡುತ್ತಾರೆ ಅಂತ ಕೊಟ್ರೆಗಿನ ಈಸ್ಟ್ ಅಂತ ಹಾಕ್ಬೇಕಾಗ್ತದೆ. ಯಾಕಂದ್ರೆ 2006 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇದ್ರ ಕೇಳೇನ ಬಹಳ ಸಲ ಏನಾಗಿದಲ್ರಿ, ರಿಪಿಟೇಷನ್ ಆಗ್ಯದ. ಇಷ್ಟು ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ನೋಡ್ರಿ, ಈಗ ರಕ್ತ ಕೆಂಪಾಗಿರಲು ಕಾರಣ. ಇವೆಲ್ಲ ನಿಮ್ಗೆ ಗೊತ್ತೈತೆ ಅಂತ ನನ್ಗೆ ಗೊತ್ತೈತೆ. ಬಟ್ ಏನಂತಂದ್ರೆ ಈಗ ಕೆಲವೊಬ್ರಿಗೆ ಏನು ಪೂರ್ತಿ ಹಳ್ಳಿ ಹುಡುಗರಿಗೆ ಏನು ಗೊತ್ತಿರಂಗಿಲ್ಲ. ಬಟ್ ನಮಗ್ ಗೊತ್ತೈತೆ ಅಂತ ಯಾರು ಅನ್ಕೊಂತಾರಲ್ಲ ಅವ್ರ ಕಲಾಸ್ ಅಲ್ಲೇ ಹಿಂದುಳಿದ್ರ ಅಂತ ಅರ್ಥ ಇಂಪಾರ್ಟೆಂಟ್. ಯಾಕಂದ್ರೆಗಿನ ನಿಮ್ಗೆ ಗೊತ್ತಾಗಿದ್ರಿಗಿನ ಯಾಕೆ ಸೆಲೆಕ್ಷನ್ ಆಗಿಲ್ಲ ಇದುವರೆಗೂ, ಹೌದಿಲ್ಲ? ಇಂಪಾರ್ಟೆಂಟ್. ಅದಕ್ಕೆ ನಾವ್ ಎಷ್ಟು ತಿಳ್ಕೊಂಡ್ರಿಗುನ ಇನ್ನ ಗೊತ್ತಿಲ್ಲ ಅಂತಾನೆ ಸ್ಟಡಿ ಮಾಡ್ಬೇಕಾಗ್ತದ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ರಕ್ತ ಕೆಂಪಾಗಿರಲು ಕಾರಣ ಕೊಟ್ರೆಗಿನ ಹಿಮೋಗ್ಲೋಬಿನ್. ನೋಡ್ರಿ, ರಕ್ತ ಅಂದ್ರೆ ಕೆಳಗಡೆ ಐತಿ ನೋಡ್ರಿ, ಹಿಮೋಗ್ಲೋಬಿನ್ ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ, ಈಗ ಕೆಂಪು ಬಣ್ಣ ಕೆಂಪಾಗಿರಲು ಕಾರಣ, ಅಲ್ಲಿ ಕಬ್ಬಿಣದ ಆಕ್ಸೈಡ್ ಇರ್ತದೆ. ರಕ್ತ ಕೆಂಪಾಗಿರಲು ಕಾರಣ ಕೊಟ್ರೆಗಿನ ಹಿಮೋಗ್ಲೋಬಿನ್ ಬಹಳ ಇಂಪಾರ್ಟೆಂಟ್. ರಕ್ತ ಮೋಸ್ಟ್ ಇಂಪಾರ್ಟೆಂಟ್. ರಕ್ತದ ಬಗ್ಗೆ ಅಧ್ಯಯನ ಮಾಡ್ತಾರಲ್ಲ, ಹೆಮೋಟಾಲಜಿ ಅಂತ ಕರೀತಾರೆ. ಹೆಮೋಟಾಲಜಿ ಅದಕ್ಕೂ ಐತೆ. ಆಮೇಲೆ ರಕ್ತದ ಗುಂಪುಗಳನ್ನು ಕಂಡಿಡಿದಂತ ಆ ಕಾರ್ಲ್ ಲ್ಯಾಂಡ್ ಸ್ಟೀನರ್ ಬಗ್ಗೆ ಸ್ಟಡಿ ಮಾಡ್ಬೇಕು. ನಿಮ್ಗೆ ಏನಪ್ಪಾ ಈಗ ಒಂದು ಲೈನ್ ಅಂತ ಕೊಟ್ರೆಗಿನ ರಕ್ತ ಕೆಂಪಾಗಿರಲು ಕಾರಣ ಅಂದ್ರೆ ರಕ್ತ ರೆಡ್ ಆಗಿ ಎದಕ್ಕಿರ್ತದ ಅಂತ ಕೊಟ್ರೆಗಿನ ಹಿಮೋಗ್ಲೋಬಿನ್ ಅಂತ ಹಾಕ್ಬೇಕು. ಹುಡುಕ್ಬೇಕಾದ್ರಾಗ ಹುಡುಕ್ಬೇಕು ಎಲ್ಲಿ ಹೇಳ್ರಿ, ಓ ರಕ್ತ ಕೆಂಪಾಗಿರೋ ಕಾರಣ, ಓ ಹಿಮೋಗ್ಲೋಬಿನ್. ಇಷ್ಟು ಹುಡುಕಿಬಿಟ್ರೆ ಆಟೋಮೆಟಿಕ್ ನಿಮಗೆ ಏನಂತೇಳ್ರಿ ಉತ್ತರ ಸಿಗ್ತದ. ನಾವು ಸೈನ್ಸ್ ನ ಓದಿನೇ ಫುಲ್ ಅರ್ಥ ಮಾಡ್ಕೊಂಡು ಪೊಲೀಸ್ ಕಾನ್ಸ್ಟೇಬಲ್ ಆಗಕ್ ಹೊಂಟ್ರೆಗಿನ ಈ ಒಂದು ಇದ್ರಾಗ ಆಗೋದಲ್ಲ, ರಿಕ್ರೂಟ್ಮೆಂಟ್ ಮಾತ್ರ ಯಾವುದೇ ಕಾರಣಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸೈನ್ಸ್ ಟೀಚರ್ಗಳಿಗೆ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗ್ತಾವ. ಅದಕ್ಕೆ ನಾವೇನ್ ಮಾಡ್ಬೇಕಲ್ರಿ, ಆರ್ಟ್ಸ್ ಸ್ಟೂಡೆಂಟ್ಗಳು ನೋಡ್ಬೇಕು, ಟಿಕ್ ಹಾಕದಂತ ಕೆಪಾಸಿಟಿ ಏನ್ ಮಾಡ್ಕೋಬೇಕಲ್ರಿ, ಬೆಳೆಸ್ಕೋಬೇಕು. ಬಹಳ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇದೊಂಥರ ಪ್ರಶ್ನೆ ಬಹಳ ಸಲ ಬಂದದ, ನೀರಿನ ಗರಿಷ್ಠ ಸಾಂದ್ರತೆ. ನೋಡ್ರಿ, ಇದು ನಿಮ್ಗೆ ಏನ್ ಕೊಡಂಗಿಲ್ಲ, ಗರಿಷ್ಠ ಸಾಂದ್ರತೆ. ಆ ಸಾಂದ್ರತೆ ಎಂದರೆ ಏನು ಅಂತ ಕೊಟ್ಟಿಲ್ಲ. ನೀರಿನ ಗರಿಷ್ಠ ಸಾಂದ್ರತೆ ನೀರಿನ ಗರಿಷ್ಠ ಸಾಂದ್ರತೆ ಅಂತ ಕೊಟ್ರೆಗಿನ 4 ಡಿಗ್ರಿ ಸೆಲ್ಸಿಯಸ್ ಅಂತ ಹಾಕ್ಬೇಕು. ಏನಿಲ್ಲದಾಗ ಅಂದ್ರೆ ನಿಮ್ಗ ಬಹಳ ಸಲ ಪ್ರಶ್ನೆ, ನೀರಿನ ಗರಿಷ್ಠ ಸಾಂದ್ರತೆ. ನೀವು ಬೇಕಾದ್ರೆ PC ಮತ್ತು PSI ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ನೀರಿನ ಗರಿಷ್ಠ ಸಾಂದ್ರತೆ ಅಲ್ಲಿ ಪದ ಬಂದದ, ನೀರಿನ ಗರಿಷ್ಠ ಸಾಂದ್ರತೆ ಎಷ್ಟಂತ ಕೊಟ್ರೆಗಿನ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹಾಕ್ಬೇಕು. ಇಂಪಾರ್ಟೆಂಟ್. ಆಮೇಲೆ ನೋಡ್ರಿ, ಕೆಳಗಡೆ ಪ್ರಪಂಚದ ಅತಿ ಎತ್ತರದ ಪ್ರಾಣಿ. ಮತ್ತೆ ಆನೆ ಹಾಕಿಟ್ರಿ ಅಂತ ಹಿಂದಗಡೆ ಆನೆ ಇರ್ತದ, ಇಲ್ಲಂದ್ರೆ ಒಂಟೆ ಇರ್ತದಲ್ಲಿ. ಆಪ್ಷನ್ಸ್ ನಾಗ ನಾವೇನಂತ ಹಾಕ್ಬೇಕಲ್ರಿ, ಜಿರಾಫೆ ಅಂತ ಹಾಕ್ಬೇಕಾಗ್ತದ. ಮೋಸ್ಟ್ ಮತ್ತೆ ಅತಿ ಚಿಕ್ಕ ಪ್ರಾಣಿ ಯಾವ್ದಂದ್ರೆ ಹಿಂದಗಡೆ ಅದ ನಮ್ಗ ಬಂದ್ರೇನು ಬರ್ಲಿಕ್ರೆ ನಾನು ಏನೀಗ ಹೇಳಕತ್ತೀನಲ್ಲ, ಇವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್. ಇವೆಲ್ಲ ನಿಮ್ಗ ಕಾಮನ್ ಸೆನ್ಸ್ ಅಂತ ಅರ್ಥ. ನಾನೇನು ಸೈನ್ಸ್ ಟೀಚರ್ ಅಲ್ಲ, ಬಟ್ ಏನಂದ್ರೆ ಇವು ಇಷ್ಟನ ಗೊತ್ತಿರ್ಬೇಕಂತ. ನಾನು ಸೈನ್ಸ್ ಪಾಠ ಕೇಳೋ ಟೈಮಿಗೆ ಸೈನ್ಸ್ ಹುಡುಗರಿಗೆ ಹಿಂಗ್ ಹೇಳಿದ್ರೆ ಅರ್ಥ ಆಗ್ತಿತ್ತು, ಇಲ್ಲ ನಮ್ಗೆ ಹಿಂಗ್ ಹೇಳ್ಬೇಕಿತ್ತು, ಇಲ್ಲಂದ್ರೆ ಎಕ್ಸಾಮ್ ಇಂಥವ್ ಬರ್ತಾವ ಅಂತ ನಮ್ಗೆ ಹೇಳ್ಬೇಕಾಗಿತ್ತು ಇವರು, ಇಲ್ಲ ಅದ್ರ ಮುಟ್ಟು ಏನೇನೋ ಕಥೆಗಳು ಹೇಳ್ತಾರ ಅಂತ ನಾನು ಅವಾಗ ಹಂಗ ಅನ್ಕೊಂಡಿದ್ದೆ. ಬಟ್ ಏನಂದ್ರೆ ಇವಾಗ ಹಿಂಗ್ ಹೇಳ್ಬೇಕಂತಾನೆ ಗೊತ್ತಾಗ್ಯದ. ಬಟ್ ಏನಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಪ್ರಪಂಚದ ಅತಿ ಎತ್ತರದ ಪ್ರಾಣಿ ಕೊಟ್ರೆಗಿನ ಏನಂತ ಹಾಕ್ಬೇಕಲ್ರಿ, ಜಿರಾಫೆ ಅಂತ ಹಾಕ್ಬೇಕು. ಅಲ್ಲಿ ಆಪ್ಷನ್ಸ್ ಒಂಟೆಗೂ ಇರ್ತದ, ಇಲ್ಲಾಂದ್ರೆ ಆನೆ ಇರ್ತದ. ಒಂಟೆ ನಿಮ್ಮೂರ ಬಂದಿರ್ತ ಹಾಕ ಅಂದ್ರೆ ಹಿಂದಗಡೆಗೆ ಟಕ್ಕಂತ ಒಂಟೆ ಅಂತ ಹಾಕಿಬಿಟ್ರೆಗಿನ ಒಂಟೆ ಮೇಲೆ ಕುಂತು ಹೋಗ್ಬೇಕಾಗ್ತದ. ಮತ್ತೆ ಜಿರಾಫೆ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಹಾಲಿನಲ್ಲಿ ವಿಟಮಿನ್ ಅಂತ ಇದೆ. ಹಾಲಿನಲ್ಲಿ ಎ ವಿಟಮಿನ್ ಹೆಚ್ಚಾಗಿರುತ್ತದೆ. ನಮಗ್ ಕೊಡ್ತಾನ ಡಿ ವಿಟಮಿನ್ ಇರ್ತದ. ಬಟ್ ಏನಂತ ಕೊಟ್ಟಾಗಿನ ಹಾಲಿನಲ್ಲಿ ಯಾವ ವಿಟಮಿನ್ ಹೆಚ್ಚಾಗಿರುತ್ತದೆ, ಆ ವಿಟಮಿನ್ಗಳ ಬಗ್ಗೆ ಆ ಕಾಸಿಮೀರ್ ಫಂಕ್ ಅಂತ ಕಂಡಿಡ್ದಾನ. ವಿಟಮಿನ್ ಆ ಸೂರ್ಯನ ಕಿರಣಗಳಿಂದ ವಿಟಮಿನ್ ಡಿ ಸಿಗ್ತದ. ಮತ್ತೆ ಸ್ಕರ್ವಿ, ವಿಟಮಿನ್ ಸಿ ಆ ಕೊರತೆಯಿಂದ ಉಂಟಾಗ್ತದ. ನಾವಿಕರ ಕಾಯಿಲೆ ನಮ್ಗೆ ಆಲ್ರೆಡಿ ಆ ಲಾಲ್ ಸಾಬ್ ಅವರು ಪಾಠ ಮಾಡ್ಯಾರ. ಬಟ್ ನಮಗೇನಪ್ಪ, ಹಾಲು ಕುಡ್ತಿರ್ತೀವಲ್ಲ, ಬೆಳಗ್ಗೆ ಹಾಲು ಕುಡ್ತಿರ್ತೀವಿ, ಅಂತ ಸಂದರ್ಭದಲ್ಲಿ ಇದ್ರಲ್ಲಿ ವಿಟಮಿನ್ ಗೆ ಜಾಸ್ತಿ ಇರ್ತದ, ಹೆಚ್ಚಾಗಿರ್ತದ ಅಂತ ಅನ್ಕೋಬೇಕು. ಯಾಕಂದ್ರೆ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗೊತ್ತಿರಲಿ, ಮೋಸ್ಟ್ ಇಂಪಾರ್ಟೆಂಟ್. ನಮಗ ಹಾಲಿನಲ್ಲಿ ಯಾವ ವಿಟಮಿನ್ ಇರ್ತದ ಅಂತ ಕೊಟ್ರೆಗಿನ ಎ ಅಂತ ಹಾಕ್ಬೇಕು. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಲಾಸ್ಟ್ ಹೊಸದಿದು ಸ್ಪೈರೋಗೈರಾ ಬಹಳ ಇಂಪಾರ್ಟೆಂಟ್. ನೋಡ್ರಿ, ಎನ್ನುವುದು ಹಸಿರು ಶೈವಲ. ಇಲ್ಲಿ ಕೆಂಪು ಶೈವಲ, ಕಂದು ಶೈವಲ, ಹಸಿರು ಶೈವಲ ನಿಂಗೆ ಕೊಟ್ಟನ. ನಮ್ ನೋಡ್ರಿ, ಇಲ್ಲಿ ನಾವೆಲ್ಲ ಹಳ್ಳದಾಗ ಪಳದಾಗ ಒಳಗೆ ಹೋದಾಗ ನೋಡ್ರಿ ಕಾಣ್ತಾವಲ್ಲಪ್ಪ. ಇಲ್ಲಿ ನೋಡ್ರಿ, ಇಲ್ಲಿ ದಂಡಿಗೆ ಒಂಥರ ಹಸಿರು ಐತಲ್ಲ, ಹಸಿರು. ಇದು ಸ್ಪೈರೋಗೈರಾ. ನಿಮ್ಗೇನಿಲ್ಲ ಸ್ಪೈರೋಗೈರಾ ಚಿತ್ರ ತೋರ್ಸರ ಅಂತ ಕೊಡ್ತಾನ. ನಮಗೇನ್ ಹೇಳ್ರಿ, ಸ್ಪೈರೋಗೈರಾ ಎನ್ನುವುದು ಅಂತ ಕೊಡ್ತಾನ. ಅಲ್ಲಿ ಶೈವಲಗಳದಾಗ ಅದೊಂದು ವಿಧ ಯಾವ್ದು ಹೇಳ್ರಿ, ಹಸಿರು ಶೈವಲ. ನಮಗ ಸ್ಪೈರೋಗೈರಾ ಇದು ಯಾಕೇನು ಬಹಳ ಸಲ ಪ್ರಶ್ನೆ ಕೊಟ್ಟಾನ. ಯಾವ್ದು ಹೇಳ್ರಿ, ಸ್ಪೈರೋಗೈರಾ. ಇಂತ ಬಿಡಬಾರ್ದು, ಇಂಪಾರ್ಟೆಂಟ್.
ಸ್ಪೈರೋ ಗೈರ ಎನ್ನುವುದು ಅಂತ ಕೊಟ್ಟಿಗೆಸೆ ಅದಕ್ಕೆ ಏನಂತ ಉತ್ತರ ಇರ್ತೇಳ್ರಿ ಹಸಿರು ಶೈವಲ. ನಿಮಗ ಸ್ಪೈರೋ ಗೈರ ಅಂತ ಕೊಟ್ರಿಗಿನ ಇಲ್ಲಿ ಏನಂತ ನೋಡ್ರಿ, ಇಲ್ಲಿ ಇಮೇಜ್ ಹಂಗಿದೆ, ಅಲ್ಲಿ ಒಂಥರ ಹಸಿರು ಕಲರ್ ಒಂಥರ ಏನೋ ಒಂಥರ ಕುಂತಂಗಾಗಿಲ್ಲ, ನಮಗ ಹಳ್ಳದಾಗ ಇಲ್ಲ ಒಳೆದಾಗ ಇವು ಕಂಡು ಬರ್ತಾವೆ. ಯಾಳ್ರಿ ಆ ಹಸಿರು ಶೈವಲ ಮೋಸ್ಟ್ ಇಂಪಾರ್ಟೆಂಟ್. ನಿಮಗ್ ನೆಕ್ಸ್ಟ್ ಕೆಂಪು ಶೈವಲ, ಕಂದು ಶೈವಲ ಅವು ನೆಕ್ಸ್ಟ್ ಬಂದ್ರಿಗಿನ ಇಮೇಜ್ ಆಗಿ ತೋರಿಸ್ರಿ ಅಂತ ಈಗ ಗೊತ್ತಿರಲಿ, ಇಷ್ಟು ಇಂಪಾರ್ಟೆಂಟ್. ನಿಮಗ ಯಾರನ್ನ ಬಂದ ಕೇಸೆ ಸ್ಪೈರೋ ಗೈರ ಅಂದ್ರಂತೀಗರಿ ಹಸಿರು ಶೈವಲ ಅನ್ಬೇಕು, ಇಲ್ಲಾಂದ್ರೆ ರಕ್ತ ಕೆಂಪಾಗಿರೋ ಕಾರಣ ಕೊಟ್ರಿಗಿನ ಹಿಮೋಗ್ಲೋಬಿನ್ ಅನ್ಬೇಕು. ಇಂಪಾರ್ಟೆಂಟ್ ಇಷ್ಟೇ ಸಿಂಪಲ್ ಆಗಿ ಅದ್ರ ಬಿಟ್ಟಿಗೆ ಅದ್ರ ಬಗ್ಗೆ ಡೀಪ್ ಆಗಿ ಒಳಗಡೆ ಇಳಿದ್ರಿ ಅಂತ ಹೇಳಿರಿ. ನಿಮಗ ಟೈಮ್ ಇದ್ರೆ ಹೇಳಿರಿ, ಯಾರು ಬೇಡ ಅಂದ್ರೆ ಹೌದು ನೀವೆಲ್ಲ ಪರ್ಫೆಕ್ಟ್ ಆಗಿ ತಿಳ್ಕರಿ. ಇವತ್ತಿನ ನಾಳೆ ಆಟೋಮೆಟಿಕ್ ತಿಳಿತಾವ, ಆದ್ರೆ ಪ್ರಶ್ನೆಗಳು ಮಾತ್ರ ಒಂಥರ ಡಿಫ್ರೆಂಟ್ ಬಂದವ. ನೆಕ್ಸ್ಟ್ ನೋಡ್ರಿ, ನಾನು ಎಕ್ಸಾಮ್ ಬರಕ್ಕೆ ಹೋದಾಗ 2008 ಇದು ಕೇಳಿದ್ದ, ಸಾಮಾನ್ಯವಾಗಿ ಹುಳುಗಳಿಗೆ 6 ಕಾಲುಗಳು ಇರುತ್ತವೆ. ಎಷ್ಟು ಕಾಲುಗಳು ಅಂತ ಕೊಟ್ಟಾನ? 6 ಕಾಲುಗಳು ಸಾಮಾನ್ಯವಾಗಿ ಹುಳುಗಳಿಗೆ. ಅಂದ್ರೆ ನೋಡಿ ಹುಳ ಇದೆ, ಇಮೇಜ್ ಇದೆ ನೋಡಪ್ಪ, ಇಲ್ಲಿ ಇಮೇಜ್ ನೋಡ್ರಿ, ಬೇಸ್ ಕಾಣ್ತಾವ. ಇಮೇಜ್ ನೋಡ್ರಿ, 1 2 3 4 5 6 ಮತ್ತೆ ಹುಳಗಳು ಹಿಡ್ಕೊಂಡು ನೋಡಿ ನಿಂತ್ರೆ ಊರಾಗ. ಮತ್ತೆ ನೋಡಮ್ ಸರಿ ಅಂತ ಹೊರಗೆ ಹೋಗ್ಕೇಸೆ ಹುಳ ಹಿಡ್ಕೊಂಡ್ ಕೇಸೆ ಅವು ಜರಿ ಇದ್ದಂಗೆ ಇರ್ತಾವ, ಇಷ್ಟು ಉದ್ದ, ಅದ್ರ ಒಂದು 50 ಕಾಲು ಇರ್ತಾವ. ಅದನ್ನ ನೋಡೋದಲ್ಲ, ಇಲ್ಲಿ ನಮ್ಗೆ ಏನ್ ಕೊಟ್ಟಾನ ಪ್ರಶ್ನೆ ಪತ್ರಿಕೆದಾಗ ಪೊಲೀಸ್ ಕಾನ್ಸ್ಟೇಬಲ್ ಕೊಟ್ಟಿದ್ದು 2008 ಸಾಮಾನ್ಯವಾಗಿ ಹುಳುಗಳಿಗೆ. ಹುಳು ಅಂದ್ರೆ ಓಡಾಡ್ತಿರ್ತಾವಲ್ಲ ನೋಡ್ರಿ, ಇಂಪಾರ್ಟೆಂಟ್ ಅಲ್ಲಿ ಸೈಡ್ಗೆ ಇಮೇಜ್ ಹಾಕಿ ನೋಡ್ರಿ, ಇಂಪಾರ್ಟೆಂಟ್ ಸಣ್ಣವು. ಅಲ್ಲಿ ಎಷ್ಟು ಕಾಲಗಳು ಅಂತ ಕೊಟ್ಟಾಗಿನ 6 ಕಾಲಗಳಂತ ಹಾಕ್ಬೇಕು. 6 ಕಾಲಗಳು, 4 ಕಾಲಗಳು, 3 ಕಾಲಗಳು, 2 ಕಾಲಗಳಂತ ಕೊಡ್ತಾನೆ. ಮತ್ತೆ ಹಿಂದಗಡೆಗೆ 2 ಕಾಲ ಅಂತ ಹಾಕಿರಿ, ಹಿಂದಗಡೆಗೆ ಎಷ್ಟು ಹಾಕ್ಬೇಕಲ್ರಿ? 6 ಕಾಲಗಳಂತ ಹಾಕ್ಬೇಕು. ಸಾಮಾನ್ಯವಾಗಿ ಹುಳುಗಳಿಗೆ ಎಷ್ಟು ಕಾಲಗಳು ಹೇಳ್ರಿ? 6 ಕಾಲಗಳು ಇರ್ತಾವ. ಇದು ಆಲ್ರೆಡಿ ಪ್ರಶ್ನೆ ಕೇಳಿದ್ದಾನೆ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಇನ್ಸುಲಿನ್ ಸಕ್ಕರೆ ಅಂಶಗಳನ್ನು ನಿಯಂತ್ರಿಸುತ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಮಧುಮೇಹ ಅಥವಾ ಡಯಾಬಿಟಿಸ್ ಅಂತಾರಲ್ಲ, ಅದು ಸಕ್ಕರೆ ಕಾಯಿಲೆ. ಅಂದ್ರೆ ರಕ್ತದಲ್ಲಿ ಇದು ಕಮ್ಮಿ ಆದ್ರೆ, ಯಾವ್ದು ಹೇಳ್ರಿ? ಇನ್ಸುಲಿನ್ ಕಮ್ಮಿ ಆದ್ರೆ ಮಾತ್ರ ಸಕ್ಕರೆ ಕಾಯಿಲೆ ಬರ್ತದ. ಅಂದ್ರೆ ಸಕ್ಕರೆ ಕಾಯಿಲೆ ಹೆಂಗ್ ಬರ್ತದ ಅಂತ ಕೊಟ್ರಿಗಿನ ನಾವು ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಅಲ್ಲ, ರಕ್ತದಲ್ಲಿ ಇನ್ಸುಲಿನ್ ಕಮ್ಮಿ ಆಗ್ಬೇಕು. ರಕ್ತದಲ್ಲಿ ಇನ್ಸುಲಿನ್ ಕಮ್ಮಿ ಆದ್ರೆ ಮಾತ್ರ ಡಯಾಬಿಟಿಸ್ ಅಥವಾ ಮಧುಮೇಹ ರೋಗ. ನಮಗ್ ಏನಂತಂದ್ರಿಗಿನ ಈ ರೋಗ ಬಂತಂದ್ರೆ ಮುಗಿದೋದ್ ಕತೆ. ರಾತ್ರಿ 1 ಗಂಟೆಗೆ 2 ಗಂಟೆಗೆ ಹಸುವಾತದ, ನಮಗ ಎಷ್ಟು ತಿಂದ್ರೂ ಹೊಟ್ಟೆ ತುಂಬಂಗಿಲ್ಲ, ಇಟ್ಟಿಗೆ ತಿನ್ಬೇಕು ಅನ್ಸದ. ಇಂಪಾರ್ಟೆಂಟ್. ಅದಕ್ಕೆ ಈ ರೋಗ ಬರ್ಲಾರ್ದಾಗ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಇಂಪಾರ್ಟೆಂಟ್. ನಮಗೇನಪ್ಪ ಯಾರನ್ನ ಕೇಳಿದ್ರೆ ಅಂತಿಕಾರೆ ಮಧುಮೇಹ ಅಥವಾ ಇಲ್ಲಾಂದ್ರೆ ಇದಾವ್ದಲ್ರಿ ಡಯಾಬಿಟಿಸ್, ಅದು ಹೆಂಗ್ ಬರ್ತದ ಕೊಟ್ರಿಗಿನ ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿದ್ದಾಗ ಮಾತ್ರ ಬರೋದು. ರಕ್ತದಲ್ಲಿ ಇನ್ಸುಲಿನ್ ಮೋಸ್ಟ್ ಇಂಪಾರ್ಟೆಂಟ್ ಐತೆ, ಕರೆಕ್ಟ್ ಆಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಲೈನ್, ಅತ್ಯಂತ ಚಿಕ್ಕ ಗ್ರಂಥಿ ಯಾವ್ದಲ್ರಿ? ಪಿಟ್ಯೂಟರಿ. ಬಟ್ ಏನಂತಂದ್ರೆಗಿನ ಈಗ ರೀಸೆಂಟ್ ಆಗಿ ಪಿನಿಯಲ್ ಅಂತ ಬಂದದ. ಇಂಪಾರ್ಟೆಂಟ್ ಬರೀತಿ ನೋಡ್ರಿ, ಇಂಪಾರ್ಟೆಂಟ್ ಅಲ್ಲಿ ಪಿನಿಯಲ್ ಅಂತ ಇದೆ. ಪಿನಿಯಲ್ ಅಂದ್ರೆ ತಿಳ್ಕೊಬೇಕು, ಇವೆಲ್ಲ ಅಷ್ಟು ಇಂಪಾರ್ಟೆಂಟ್ ಪೊಲೀಸ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ. ಪಿನಿಯಲ್ PINEAL ಪಿನಿಯಲ್ ಅಂದ್ರೆ ನೋಡ್ರಿ, ಇಲ್ಲಿ ನೀವು ಪ್ರಶ್ನೆ ಪತ್ರಿಕೆ ಯಾವ್ದಾದ್ರೂ ತೆಗಿರಿ, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PS ಆಗಿರ್ಬೋದು, ಅಲ್ಲಿ ಏನೋ ಬೈ ಚಾನ್ಸ್ ಅತ್ಯಂತ ಚಿಕ್ಕ ಗ್ರಂಥಿ ಅಂತ ಬಂದಿದ್ರೆ ಅಲ್ಲಿ ಪಿನಿಯಲ್ ಗ್ರಂಥಿ ಅಂತ ಆಪ್ಷನ್ಸ್ ಇಲ್ಲ. ಈಗ ಈ ಸದ್ಯ ಏನೋ ಮೊನ್ನೆ ರೀಸೆಂಟ್ ಆಗಿ ಏನ್ ಕೊಟ್ಟಿರ್ಬೇಕೇನೋ, ಒಂದು 100 ಪ್ರಶ್ನೆ ಪತ್ರಿಕೆ ತೆಗಿರಿ, ಅತ್ಯಂತ ಚಿಕ್ಕ ಗ್ರಂಥಿ ಅಂತ ಬಂದ್ರೆ ಅಲ್ಲಿ ಪಿಟ್ಯೂಟರಿ ಗ್ರಂಥಿ ಐತೆ. ಬಟ್ ಇತ್ತೀಚೆಗೆ ಇದು ಒಂದು ಏನಂದ್ರೆ ಗಮನ ಸೆಳೆದ, ಯಾವ್ದಲ್ರಿ? ಪೀನಿಯಲ್ ಅಂತ. ಪೀನಿಯಲ್ ಗ್ಲ್ಯಾಂಡ್ ಪಿಟ್ಯೂಟರಿಗಿಂತ ಸಣ್ಣದಂತ. ಅಂದ್ರೆ ಡಿಪೆಂಡ್ ಅಪಾನ್ ಆಪ್ಷನ್ಸ್ ಅಂತ ಅರ್ಥ. ಈ ಕೆಲವೊಬ್ರು ಕ್ವಶನ್ ಪೇಪರ್ ತೆಗೆಯೋರಿಗೆ ಗೊತ್ತಿರ್ಬೇಕಲ್ಲ ಪಿನಿಯಲ್ ಗ್ಲ್ಯಾಂಡ್ ಅಂತ ಹೌದಲ್ಲ. ನಮಗ ಅತ್ಯಂತ ಚಿಕ್ಕ ಗ್ರಂಥಿ, ಕೆಲವೊಬ್ರು ಹಳೆ ಕ್ವಶನ್ ಪೇಪರ್ ತಗೊಂಡ್ಕೆ ಸೆಟ್ ಮಾಡೋ ಟೈಮಿಗೆ ಅವೇ ಕ್ವಶನ್ ಅವೇ ಆಪ್ಷನ್ಸ್ ಹಾಕ್ತಾರೆ. ಅದಕ್ಕೆ ನೋಡ್ಬೇಕು, ಡಿಪೆಂಡ್ ಅಪಾನ್ ಆಪ್ಷನ್ಸ್ ಅಂತ ಅರ್ಥ. ಅತ್ಯಂತ ಚಿಕ್ಕ ಗ್ರಂಥಿ ಬಹಳ ಇಂಪಾರ್ಟೆಂಟ್. ಯಾವ್ದು ಹಾಕ್ಬೇಕಲ್ರಿ? ಪಿಟ್ಯೂಟರಿ ಕೊಟ್ಟಿದ್ದ, ಪಿನಿಯಲ್ ಕೊಟ್ಟಿದ್ದ, ಪಿನಿಯಲ್ ಹಾಕ್ಬೇಕು. ಪಿನಿಯಲ್ ಕೊಟ್ಟಿಲ್ಲಪ್ಪ, ಏನ್ ಮಾಡಕ್ಕಾಗ್ತದೆ? ಯಾವ್ದು ಹಾಕ್ಬೇಕಲ್ರಿ? ಪಿಟ್ಯೂಟರಿ ಹಾಕ್ಬೇಕು. ನೋಡ್ರಿ, ಈಗ ನಮಗ ಅತ್ಯಂತ ದೊಡ್ಡ ಜಿಲ್ಲೆ, ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವ್ದು ಹೇಳ್ರಿ? ಬೆಳಗಾವಿ ಬೈ ಚಾನ್ಸ್ ಆಪ್ಷನ್ಸ್ ಇಲ್ಲ ಅದ್ರಿಗಿನ ಗುಲ್ಬರ್ಗ ಹಾಕ್ಬೇಕು, ಹೌದಿಲ್ಲ? ಅದ್ರಂಗ ಅತ್ಯಂತ ಚಿಕ್ಕ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ, ಬೈ ಚಾನ್ಸ್ ಆಪ್ಷನ್ಸ್ ಇಲ್ಲ ಅದ್ರಿಗಿನ ಪಿನಿಯಲ್ ಹಾಕ್ಬೇಕು. ಅಲ್ಲ, ಪಿಟ್ಯೂಟರಿ ಕೊಟ್ಟಿದ್ದ, ಪಿನಿಯಲ್ ಕೊಟ್ಟಿದ್ದ, ಅದ್ರಿಗಿನ ಪಿನಿಯಲ್ ಹಾಕ್ಬೇಕಾಗ್ತದ. ಮೋಸ್ಟ್ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ತಿಳ್ಕರಿ. ಇದು ಮತ್ತೆ ಪಿಟ್ಯೂಟರಿ ಗ್ರಂಥಿ ಇಲ್ಲಿ ಮೆದುಳಿನ ಕೆಳಗಡೆ ಇರ್ತದ. ಅದನ್ನ ಕೇಳಿದ್ದ, ಪಿಟ್ಯೂಟರಿ ಗ್ರಂಥಿ ಎಲ್ಲಿದೆ ಅಂತ ಕೊಟ್ಟಿದ್ದ. ತಲೆ, ಹೊಟ್ಟೆ, ಈ ಬೆನ್ನು, ಇಲ್ಲಾಂದ್ರೆ ಯಾವ್ದೋ ಒಂಥರ ಕಾಲು ಪಾಲ ಅಂತ ಕೊಟ್ಟಿರ್ತಾನೆ. ನಾವೇನಂತ ಹಾಕ್ಬೇಕಲ್ರಿ? ತಲೆ ಅಂತ ಕೇಳ. PC ಎಕ್ಸಾಮ್ ಕೊಟ್ಟಿದ್ದಾನೆ. ಇಲ್ಲಿ ಮೆದುಳಿನ ಕೆಳಗಡೆ ಒಂಥರ ಬಟಾಣಿ ಕಾಳಿನ ಆಕಾರದಲ್ಲಿ ಇರ್ತದೆ ಅಂತ ಎಲ್ಲ ಪುಸ್ತಕದಲ್ಲಿ ಇದೆ. ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಲೈನ್, ಸಸ್ಯಗಳು ಹಸಿರಾಗಿರಲು ಕಾರಣ ಏನಂತ ಕೊಟ್ಟಾಗಿನ
ಕ್ಲೋರೋಫಿಲ್. ನಿಮಗ ಈ ಪದ ನೋಡ್ರಿ ಒಂದು ಗೊತ್ತಿರ್ಬೇಕು, ಏನ್ ಗೊತ್ತಿರ್ಬೇಕಂತ ಕೊಟ್ರಿಗಿನ ನೀವು ನಾವ್ ಏನ್ ಓದಕತ್ತೀವಿ ಇಂಪಾರ್ಟೆಂಟ್ ಅಲ್ಲ, ನಾವ್ ಎಷ್ಟು ಟಿಕ್ ಹಾಕ್ತಿವಿ ಇಂಪಾರ್ಟೆಂಟ್ ಐತೆ. ಟಿಕ್ ಹಾಕೋದು ಬಹಳ ಇಂಪಾರ್ಟೆಂಟ್. ನಮಗ ನೀವು ಎಲೆನ ಹೋದ್ರಿ ಅಂತ ಗಿಡಗಳು ಹಸಿರಾಗಿರ್ತಾವ, ಹಸಿರು ಎಲೆ ಇರ್ತಾವ. ಓ ಈ ಎಲೆಗಳು ಹಸಿರು ಇದಾವಲ್ಲಪ್ಪ, ಏನ್ ಕಾರಣ? ಕ್ಲೋರೋಫಿಲ್ ಅನ್ಬೇಕು, ಡಿಸ್ಕಸ್ ಮಾಡ್ಬೇಕು. ಸುಮ್ಕೆ ಹೋಗಿ ಮತ್ತೆ ಹುಚ್ಚರ್ ಮಾಡ್ರಿ ಅಂತ ಹಿಂದಗಡೆ ಓ ಇದು ಕ್ಲೋರೋಫಿಲ್ ಹಂಗಲ್ಲ. ಸುಮ್ಕೆ ಹೋಗೋ ಟೈಮಿಗೆ ಒಂದು ಮರಣ ಮಾಡ್ಕೋಬೇಕಂತ. ಯಾಕಂದ್ರೆ ಎಕ್ಸಾಮ್ ನ ಕೇಳಿದ್ದು ಟಕ್ ಅಂತ ಏನಂತೇಳ್ರಿ ಫ್ಲಾಶ್ ಆಗಿಬಿಡ್ತದ. ನಿಮಗ ಸಸ್ಯಗಳು ಹಸಿರಾಗಿರಲು ಕಾರಣ ಕೊಟ್ರಿಗಿನ ಕ್ಲೋರೋಫಿಲ್ ಅಂತ ಹಾಕ್ಬೇಕು. ಇದ್ರಾಗ ಏನಾರ ಮಿಸ್ಟೇಕ್ ಆದ್ರೆ ಮತ್ತೆ ನೀವು ಕಮೆಂಟ್ ಮಾಡ್ರಿ, ಅದು ಚೇಂಜ್ ಮಾಡ್ತೀರಂತ. ಬಟ್ ಮಿಸ್ಟೇಕ್ ಆಗೋದಿಲ್ಲ, ಯಾಕಂದ್ರೆ ಘಟನೆಗಳ ಜೊತೆ ಡಿಸ್ಕಸ್ ಮಾಡಿನೇ ಪಾಠ ಮಾಡಕತ್ತೀನಿ. ನಮ್ಮ ಫ್ರೆಂಡ್ ಒಬ್ಬ ರವೀಂದ್ರ ಅಂತ ಇದನ್ನ ಪುಸ್ತಕ ಬೇರೆ ಬರ್ತಾನ, ಆ ಪುಸ್ತಕ ನಿಮ್ಗ ಇವತ್ತಿಲ್ಲ ನಾಳೆ ನಿಮ್ಗ ತೋರಿಸ್ತೀರಂತ. ಬಟ್ ಏನಂತಂದ್ರೆ ಈಗ ಪರ್ಫೆಕ್ಟ್ ಆಗಿ ಏನ್ ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೋಬೇಕು. ನೀವು ಅಪ್ಡೇಟ್ ಮಾಡ್ಕೋಬೇಕು. ನಮಗ ಇಂಥದ್ದು ಗೊತ್ತಿಲ್ಲ ಅನ್ಬಾರ್ದು. ನಮಗ್ ಏನ್ ಹೇಳ್ರಿ ನೋಡ್ಬೇಕು, ಟಿಕ್ ಹಾಕ್ಬೇಕು. ಓ ಸಸ್ಯಗಳು ಹಸಿರಾಗಿರಲು ಕಾರಣ ಕ್ಲೋರೋಫಿಲ್. ನಮಗ ಹುಳುಗಳಿಗೆ ಎಷ್ಟು ಕಾರಣಗಳಿದಾವ? 6 ಇದಾವ. ಇಷ್ಟೇ ಇಂಪಾರ್ಟೆಂಟ್. ನಮಗ ತಿಳ್ಕೊಬೇಕ್ರಿ. ಸಿಂಗಲ್ ಲೈನ್ ತಿಳ್ಕೊಬೇಕು. ಆಮೇಲೆ ಅಪ್ಲೈಡ್ ಕೂಡ ತಿಳ್ಕೊಬೇಕು. ನಿಮ್ಗೆ ಅಪ್ಲೈಡ್ ಕ್ವಶನ್ಸ್ ಕೂಡ ನಿಮ್ಗೆ ಇವತ್ತಿಲ್ಲ ನಾಳೆ ನೆಕ್ಸ್ಟ್ ನಿಮ್ಗ ತಿಳಿಸ್ತೀನಂತ ಗೊತ್ತಿರಲಿ. ಇವತ್ತಿಲ್ಲ ನಾಳೆ ನೀವು ಪೊಲೀಸ್ ಆಗ್ಬೇಕು ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು. ಯಾವುದೇ ಕಾರಣಕ್ಕೆ ನಿಮ್ಗ ಟೈಮ್ ವೇಸ್ಟ್ ಮಾಡಬಾರ್ದು. ನೀವು ಟೈಮ್ ವೇಸ್ಟ್ ಮಾಡಿದ್ರೆ ಮುಗಿದು ಹೋಯ್ತು ಕತೆ. ನೆಕ್ಸ್ಟ್ ನೋಡ್ರಿ, ಗೋಬರ್ ಗ್ಯಾಸ್ ನಲ್ಲಿ ಇರುವುದಂತ ಐತಿ ಇಂಪಾರ್ಟೆಂಟ್. ಗೋಬರ್ ಗ್ಯಾಸ್ ನಲ್ಲಿ ಇರುವುದನ್ನು ಕೊಟ್ರಿನ ಮೀಥೇನ್. ಇದು ಬಹಳ ಸಲ ಹೇಳಿಲ್ಲಪ್ಪ. ಗೋಬರ್ ಗ್ಯಾಸ್ ಏನೈತೆ ಹೇಳ್ರಿ, ಮೀಥೇನ್ ಐತೆ. ನೋಡ್ರಿ ಇವತ್ತಿನ ಪಾಠದಲ್ಲಿ ಬಹಳಷ್ಟು ಕ್ವಶನ್ಸ್ PC ಮತ್ತೆ ಸಬ್ ಇನ್ಸ್ಪೆಕ್ಟರ್ ಬರ್ತಾವ, ಗೊತ್ತಿರಬೇಕು, ತಿಳ್ಕೊಬೇಕು. ಅಂದ್ರೆ ಏನು ಇನ್ನ ಐತೆ. ನಾನು ಅವಾಗವಾಗ ನಿಮ್ಗೆ ಸೈನ್ಸ್ ಏನ್ ಹೇಳಂಗಿಲ್ಲ, ಅವಾಗವಾಗ ವಿಡಿಯೋಗಳು ನಿಮ್ಗೆ ಸೈನ್ಸಿಗೆ ಸಂಬಂಧಪಟ್ಟಂತೆ ನಾನು ಪಾಠ ಮಾಡ್ತೀನಿ. ಅವರು ಲಾಲ್ ಸಾಬ್ ಅವರು ಬರಲಾರ್ದಾಗ ಸೈನ್ಸಿಗೆ ಸಂಬಂಧಪಟ್ಟಂತೆ ಪಾಠ ಮಾಡ್ತೀನಿ ಅಂತ ತಿಳ್ಕೊಂತವ್ರು. ನಿಮ್ಗೆ ಹೆಂಗಾರ ಮಾಡಿ ಓ ಗೋಬರ್ ಗ್ಯಾಸ್ ನಲ್ಲಿ ಇರುವುದು ಏನಂತ ಕೊಟ್ರೆ ಮೀಥೇನ್ ಐತಿ. ಇದು ಮೀಥೇನ್ ಸೂತ್ರ ನೋಡ್ರಿ CH4. ಅವ್ರು ಗೊತ್ತೈತಲ್ಲ CH4. ಆಮೇಲೆ ನೋಡ್ರಿ ಇಲ್ಲೊಂದು ದೊಡ್ಡದೊಂದು ಕಬ್ಬಿಣದ ಒಂದು ತರ ಆಂಡೆ ಇದ್ದಂಗೆ ಐತಿ ನೋಡ್ರಿ ದೊಡ್ಡದ. ಇದ್ರಾಗ ಏನ್ ಮಾಡ್ತೀರಿ, ಇದ್ರಾಗೆಲ್ಲ ಒಂಥರ ಇದು ದನಗಳದೆಲ್ಲ ಸಗಣಿ ಹಾಕಿ ಒಂಥರ ಇಲ್ಲಿ ಇದು ಮಾಡ್ಯಾರ ನೋಡಿ ಇಂಪಾರ್ಟೆಂಟ್. ಏನಂದ್ರೆ ಪೈಪ್ ಹಾಕ್ಯಾರ ನೋಡಿ, ಪೈಪ್ ಹಾಕಿ ಈ ಪೈಪ್ನ ಮುಖಾಂತರ ಮನೆಗಳಿಗೆ ಏನ್ ಕೊಟ್ಟಿರ್ತಾರ ಹೇಳ್ರಿ, ಕಲೆಕ್ಷನ್ ಕೊಟ್ಟಿರ್ತಾರ. ಅಂದ್ರೆ LPG ಗ್ಯಾಸ್ ಇದ್ದಂಗ. LPG ಗ್ಯಾಸ್ ಅಲ್ಲ, ಮತ್ತೆ ಆ ರೀತಿ ಒಲೆ ಅಡಿಗೆ ಮಾಡ್ಬೋದು, ನೀರ್ ಕಾಸ್ಬೋದು, ಎಲ್ಲ ಮಾಡ್ಬೋದು. ಬಟ್ ಇದಕ್ಕ ಗೋಬರ್ ಗ್ಯಾಸ್ ಅಂತ ಕರೀತಾರೆ. ಅಂದ್ರೆ ಈ ಗೋಬರ್ ಗ್ಯಾಸ್ನಾಗ ಒಳಗಡೆ ಏನಿರ್ತಪ್ಪ ಇಂಪಾರ್ಟೆಂಟ್ ಅಂತ ಕೊಟ್ರೆ ಮೀಥೇನ್ ಅಂತ ಹಾಕ್ಬೇಕು. ಇದಕ್ಕ ಜೌಗು ಅನಿಲ ಅಂತ ಕರೀತಾರೆ. ಜೌಗು ಅನಿಲ ಅದು ಗೊತ್ತಿರಲಿ. ಜೌಗು ಅನಿಲ ಯಾವ್ದಲ್ರಿ, ಮೀಥೇನ್ ಸೂತ್ರ ಕೊಟ್ರೆ ಸಂಕೇತ ಕೊಟ್ರೆ CH4 ಅಂತ ಹಾಕ್ಬೇಕಾಗ್ತದ. ಗೊತ್ತಿರಲಿ. ಕೇಳ್ತಾನ ಪ್ರಶ್ನೆ, ಗೋಬರ್ ಗ್ಯಾಸ್ ನಲ್ಲಿ ಇರುವುದಂತ ಕೊಟ್ರೆ ಮೀಥೇನ್ ಅಂತ ಹಾಕ್ರಿ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಕೆಳಗಡೆ ತಾಮ್ರದ ಪರಮಾಣು ಸಂಖ್ಯೆ ಇದೊಂದ್ರು ಲೆಕ್ಕನೇ ಇಲ್ಲ ಸರ್. ಪರಮಾಣು ಸಂಖ್ಯೆ ಅಂದ್ರೆ ಏನು, ಅದ್ ಎದಕ್ ಬೇಕು ನನಗೆ ಗೊತ್ತಿಲ್ಲ. ಸಬ್ ಇನ್ಸ್ಪೆಕ್ಟರ್ ಆಗಿನಿ, ಒಂದ್ 4 ವರ್ಷ ಆಯ್ತು. ಪರಮಾಣು ಸಂಖ್ಯೆ ಅಂದ್ರೆ ಗೊತ್ತಿಲ್ಲ, ಆದ್ರೆ ಆಗಿಲ್ಲ ಸಬ್ ಇನ್ಸ್ಪೆಕ್ಟರ್. ಬಟ್ ಅದಕ್ಕೆ ನೀವೇನ್ ಮಾಡ್ಕೋಬೇಕಲ್ರಿ, ತಾಮ್ರದ ಪರಮಾಣು ಸಂಖ್ಯೆ ಎಷ್ಟು ಹೇಳ್ರಿ, 29. ತಾಮ್ರ ಇಂಗ್ಲಿಷ್ ಏನಂತ ಕರಿತೀವಿ ನೋಡ್ರಿ, ಕಾಪರ್. ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಐತಿ ನೋಡಪ್ಪ ತಾಮ್ರ. ಬಹಳ ಇಂಪಾರ್ಟೆಂಟ್. ಅಂದ್ರೆ ಒಂದು ಗೊತ್ತಿರಲಿ ಏನಂತಂದ್ರೆ ಓ ತಾಮ್ರ ಅಂದ್ರೆ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆ ಇಂಗಳದಾಳು, ಅಲ್ಲಿಗೂ ತಾಮ್ರ ಸಿಗ್ತದ. ಆಮೇಲೆ ರಾಜಸ್ಥಾನದ ಕೇತ್ರಿ ಅಂತ ಒಂದು ಪ್ಲೇಸ್ ಐತಿ ನೋಡ್ರಿ, ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ. ಹಟ್ಟಿ ಯಾವ್ದಕ್ ಫೇಮಸ್, ಚಿನ್ನಕ್ ಫೇಮಸ್. ಅದೇ ಕಪ್ಪದ ಗುಡ್ಡ ಅಲ್ಲಿ ಅದಕ್ಕೂ ಚಿನ್ನದ ಫೇಮಸ್ ಹೌದಿಲ್ಲ. ಅದರಂಗ ರಾಜಸ್ಥಾನದ ಕೇತ್ರಿ ಅಂತ ಬರ್ತದ. ರಾಜಸ್ಥಾನದ ಕೇತ್ರಿ ಅದು ತಾಮ್ರಕ್ಕೆ ಹೆಸರುವಾಸಿ. ತಾಮ್ರ ಬಹಳ ಫೇಮಸ್. ಮತ್ತೆ ಚಿತ್ರದುರ್ಗ ಜಿಲ್ಲೆಯ ಇಂಗಳದಾಳು. ಅಂದ್ರೆ ಒಂದೊಂದು ತಿಳ್ಕೋಬೇಕು. ಆದ್ರೆ ಇಲ್ಲಿ ಏನ್ ಕೊಟ್ಟನ, ತಾಮ್ರದ ಪರಮಾಣು ಸಂಖ್ಯೆ. ನಿಮಗ ಸೈನ್ಸ್ ವಾರದಾಗ 1 ಸಲ 2 ಸಲ ನಿಮಗೆ ಪಾಠ ಮಾಡ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ನೀವು ನೆಗ್ಲಿಜೆನ್ಸಿ ಮಾಡಬಾರ್ದು. ನಮ್ದೇನು ಉದ್ದೇಶ ಹೇಳ್ರಿ, ನೀವ್ ಹೆಂಗಾರ ಮಾಡಿ ಪೊಲೀಸ್ ಆಗ್ಬೇಕು, ಇಲ್ಲಂದ್ರೆ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು. ನೀವೇನು SSLC ಫೇಲ್ ಆಗಿರ್ರಿ, PUC ಫೇಲ್ ಆಗಿರ್ರಿ, ಡಿಗ್ರಿನ ಫೇಲ್ ಆಗಿರಿ, ಒಟ್ಟ ಈಗ ಜಸ್ಟ್ ನೀವು ಪಾಸ್ ಆಗಿದ್ರೆ ಸಾಕು. ನಮಗ 100% ಬ್ಯಾಡ. ನಾವೇನ್ ಹೇಳ್ರಿ, ಸೆಲೆಕ್ಷನ್ ಆಗ್ಬೇಕು ಇಂಪಾರ್ಟೆಂಟ್. ನಾವು ಚೆನ್ನಾಗಿರ್ಬೇಕಂದ್ರೆ ಸೆಲೆಕ್ಷನ್ ಆಗ್ಬೇಕಾಗ್ತದ. ಅದಕ್ಕೆ ನೋಡ್ರಿ, ತಾಮ್ರದ ಪರಮಾಣು ಸಂಖ್ಯೆ ಕೊಟ್ರಿಗಿನ ಎಷ್ಟು ಹೇಳ್ರಿ, 29. ಇಷ್ಟು ಹಿಡ್ಕೊಂಬಕ್ ಆಗಲ್ಲ. ತಾಮ್ರದ ಪರಮಾಣು ಸಂಖ್ಯೆ ಎಷ್ಟು ಹೇಳ್ರಿ, 29 ಗೊತ್ತಿರ್ಲಿ. ಆಮೇಲೆ ನೋಡ್ರಿ ಕೆಳಗಡೆ ತುಕ್ಕಿನ ರಾಸಾಯನಿಕ ಸೂತ್ರ. ತುಕ್ಕು ಅಂದ್ರೆ ನಾವು ಜಂಗ್ ಅಂತೀವಲ್ಲ ಹಳ್ಳ್ಯಾಗ, ಇವ್ ಜಂಗ್ ಹಿಡಿದಲೆ ಅಂತೀವಲ್ಲ, ಅದ್ರಂಗ ತುಕ್ಕಂದ್ರೆ ಕಬ್ಬಿಣ ತುಕ್ಕಿಡಿದಾಗ ತೂಕ ಹೆಚ್ಚಾಗ್ತದ. ಅದು ಗೊತ್ತಿರಲಿ. ಕಬ್ಬಿಣ ತುಕ್ಕಿಡಿದಾಗ ತೂಕ ಹೆಚ್ಚಾಗುತ್ತದೆ, ತೂಕ ಕಡಿಮೆ ಆಗುತ್ತದೆ, ಇದ್ದ ಹಾಗೆ ಇರುತ್ತದೆ. ನೀರಿನ ಯಾವುದಲ್ಲ. ಹುಡುಗರೇ ಮಾಡ್ತಾರೆ ತೂಕ ಕಮ್ಮಿ ಆಗುತ್ತದೆ ಅಂತ ಆಗ್ತಾರೆ. ಯಾಕಂದ್ರೆ ಎಲ್ಲ ಕಬ್ಬಿಣ ಎಲ್ಲ ಹೋದ್ಮೇಲೆ ಮತ್ತೇನಿರ್ತದೆ ಕಬ್ಬಿಣ ಅಂತಾರ. ಬಟ್ ಅಲ್ಲಿ ತೂಕ ಏನಾಗಿರ್ತಲ್ರಿ, ಹೆಚ್ಚಾಗಿರ್ತದ. ಕಬ್ಬಿಣ ತುಕ್ಕಿಡಿದಾಗ ಅದರ ತೂಕ ಹೆಚ್ಚಾಗಿರ್ತದ. ಆದ್ರೆ ತುಕ್ಕಿನ ರಾಸಾಯನಿಕ ಸೂತ್ರ ಮೋಸ್ಟ್ ಇಂಪಾರ್ಟೆಂಟ್. ಬಹಳ ಸಲ ಪ್ರಶ್ನೆ ಕೊಟ್ಟನ, ಓದ್ ನೋಡಪ್ಪ. Fe2O3
2H2O. ಇದು ಹೆಂಗಾರ ಮಾಡಿ ನೆನ್ಪಿಟ್ಕೋಬೇಕು, ನೀವು ಬರ್ಕೋಬೇಕು, ಇದು ಹಿಂಗೆ ಸೇಮ್ ಬರ್ಕೋಬೇಕು. ನೀವು ಮತ್ತೆ ದೊಡ್ಡ ಇವ್ರು ರಾಜ ಮಹಾರಾಜರು ಕುಂತಿರಂತೀನಿ ಹಿಂದಗಡೆ ಓದಿ ನಾವು ಸಹಾಯಕ್ಕೆ ಹೋಗ್ಬಾರ್ದು. ಟೈಮ್ ಪಾಸ್ ಯಾವುದೇ ಕಾರಣಕ್ಕೆ ಮಾಡಬಾರ್ದು. ನಾವು ಓದಿದ್ರೆ ನೆನ್ಪಿರ್ಬೇಕ, ಹಂಗ ಓದ್ಬೇಕ. ನೆಕ್ಸ್ಟ್ ನೋಡ್ರಿ, ತುಕ್ಕಿನ ರಾಸಾಯನಿಕ ಸೂತ್ರ. ತುಕ್ಕು ಅಂದ್ರೆ ನಾವು ಕನ್ನಡ ಇಂಗ್ಲಿಷ್ ಅಲ್ಲಿ ಹಳ್ಳ್ಯಾಗ ಜಂಗ್ ಅಂತೀವಲ್ಲ, ಅದ್ರದ್ದು ರಾಸಾಯನಿಕ ಸೂತ್ರ Fe2 0 ಅನ್ನ ಹೋದ್ರೆ ಓ ಅನ್ನ ಹೋದ್ರೆ ಆ 0 ಅಂತಿದೆ. Fe203 2H20. ನಮಗೇನ್ ಕೇಳ್ತಾರ, ಏನು ವೈವ ಕೇಳ್ತಾರ ಅಲ್ಲಿ ಬಾ ತುಕ್ಕಿನ ರಾಸಾಯನಿಕ ಸೂತ್ರ ಹೇಳಪ್ಪ ಅಂತ ಕೇಳ್ತಾರ. ಅಲ್ಲಿ ಕೊಟ್ಟಿರ್ತಾನೆ ಎಕ್ಸಾಮ್ ನ ಕ್ವಶನ್ ಪೇಪರ್ನಾಗ. ಇದ್ರ ಹೆಂಗಾರ ಮಾಡಿ ಒಂದ್ 2 ಸಲ 3 ಸಲ ಏನ್ ಮಾಡ್ಕೋಬೇಕಲ್ರಿ, ನೆನ್ಪಿಟ್ಕೋಬೇಕ. ಏನಂತ Fe2O3 2H2O, ಇಲ್ಲಂದ್ರೆ Fe203 2H2O. ನೀ ಏನೋ ಓದ್ಕೆ, ನಮ್ಗೆ ಯಾಕೆ ಅದನ್ನ ಗುರ್ಸಂತ ಕೆಪಾಸಿಟಿ ಇರ್ಬೇಕು. ಇಲ್ಲಿ ಸಂಖ್ಯೆ ಹೆಚ್ಚು ಕಡಿಮೆ ಮಾಡ್ತಾನ. ಎಲ್ಲಿ ಹೇಳ್ರಿ ಇಂಪಾರ್ಟೆಂಟ್, ಇಲ್ಲಿ 2 3 2 ಐತಲ್ಲ, ಇಲ್ಲಿ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನೀವು Fe2O3 2H2O Fe203 2H20 ಹೆಂಗನ ಓದ್ಕಿರ ಒಟ್ಟ ನೆನ್ಪಿಟ್ಕೋಬೇಕು. ಇದು ಯಾವ್ದಲ್ರಿ, ತುಕ್ಕಿನ ರಾಸಾಯನಿಕ ಸೂತ್ರ. ಕಬ್ಬಿಣ ತುಕ್ಕಿಡಿದಾಗ ತೂಕ ಏನಂತೇಳ್ರಿ, ಹೆಚ್ಚಾಗ್ತದ. ತೂಕ ಹೆಚ್ಚಾಗ್ತದ, ಇಂಪಾರ್ಟೆಂಟ್. ಆಮೇಲೆ ನೋಡ್ರಿ, ಬಾಹ್ಯಾಕಾಶ ಮಾನವನಿಗೆ ಆಕಾಶವು ಕಪ್ಪು ಬಣ್ಣ ಕಾಣ್ತದ. ನಮ್ಗೆ ಏನ್ ಕೇಳ್ತಾನೆ, ನಾವೆಲ್ಲ ಕೇಳೋದು. ನಮ್ಗೆ ಬಾಹ್ಯಾಕಾಶದಲ್ಲಿ ಇದ್ದಂತ ಮಾನವನಿಗೆ ಆಕಾಶ ಯಾವ ರೀತಿ ಕಾಣ್ತದ ಅಂದ್ಕೊಟ್ರಿ, ಕಪ್ ಅಂತ ಹಾಕ್ರಿ. ಕಪ್ ಅಂದ್ರೆ ಹೇಳ್ರಿ ಕರ್ರಗ ಅಂತೀವಲ್ಲ, ಅಂದ್ರೆ ಬ್ಲಾಕ್ ಅಂತ ಇಂಪಾರ್ಟೆಂಟ್. ಅಷ್ಟು ಗೊತ್ತಿರ್ಲಿ, ಬಹಳ ಸರಳವಾಗಿರ್ತದ. ನಮಗ ನೋಡ್ರಿ ಸೈನ್ಸ್ ನಾನೇನು ಓದಿನಿ ನಿಮ್ಗ ಹೇಳಿಕೊಡ್ತೀನಿ ಕರೆಕ್ಟಾಗಿ. ಬಟ್ ಇನ್ನ ಬೇರೆಯವ್ರಿಗೂ ಬರ್ತಾರ. ನಮ್ಮ ರವೀಂದ್ರ ಅಂತ ಬರ್ತಾನ, ನಮ್ಮ ಲಾಲ್ ಸಾಬ್ ಅವರು ಬರ್ತಾರ, ಆಲ್ರೆಡಿ ಬಂದ ನಿಮ್ಗೆ ಪಾಠ ಮಾಡ್ಯಾರ. ಇನ್ನೊಂದು 4-5 ಜನ ನಿಮ್ಮ ಸಬ್ ಇನ್ಸ್ಪೆಕ್ಟರ್ಗಳನ್ನೇ ಕರೆಸ್ತೀನಿ ನಾನು ಪರ್ಫೆಕ್ಟ್ ಆಗಿ. ಅರ್ಥ ಆಯ್ತಿಲ್ಲ, ಇನ್ನ ದೊಡ್ಡವರ ಕರೆಸಿ ಪಾಠ ಮಾಡಮಂತ. ನೀವು ಒಂದೊಂದುಗುನ ಡೇ ಬೈ ಡೇ ಏನ್ ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೋಬೇಕು. ನಿಮ್ಗ ಮೆಂಟಲ್ ಅಬಿಲಿಟಿಗೂ ಅಷ್ಟೇ, ಕ್ವಶನ್ ಪೇಪರ್ ಇದ್ದಂತ ಮೆಂಟಲ್ ಅಬಿಲಿಟಿನೇ ಪ್ರಾಕ್ಟೀಸ್ ಮಾಡ್ರಿ. 100% ನೀವು ಸಕ್ಸಸ್ ಆದ್ರೆ ಇಂಪಾರ್ಟೆಂಟ್ ಗೊತ್ತಿರ್ಲಿ. ನೆಕ್ಸ್ಟ್ ನೋಡ್ರಿ, ಟೆಲಿಸ್ಕೋಪ್ ಅಂತ ಇದೆ. ಟೆಲಿಸ್ಕೋಪ್ ಅನ್ನು ಯಾರು ಕಂಡಿಡಿದ್ರು ನೋಡ್ರಿ, ಇಲ್ಲಿ ಕುಂತ ಗೆಲಿಲಿಯೋ. ನೋಡ್ರಿ ಗೆಲಿಲಿ ನಮಗ ಇಂಪಾರ್ಟೆಂಟ್ ಕೇಳೇನ ಪ್ರಶ್ನೆ. ಟೆಲಿಸ್ಕೋಪ್ ಅನ್ನು ಕಂಡಿಡಿದವನು ಯಾರು ಅನ್ಕೊಟ್ಟಾಗಿನ, ಗೆಲಿಲಿಯೋ. ಟೆಲಿಸ್ಕೋಪ್ ಅಂದ್ರೆ ಏನ್ ಸರ್, ನೋಡ್ರಿ ಇಲ್ಲಿ ನೋಡಕತ್ತ ನೋಡ್ರಿ, ಆಕಾಶದ ಕಾಯಗಳನ್ನು, ಅದೇನು ದುರ್ಬೀನ್ ಅಂತೀವಲ್ಲ ಹಳ್ಳೆ, ಅದು ಅಂತ ಅರ್ಥ. ಅವಾಗ ನಾವೀಗ ದುರ್ಬೀನ್ ಅಂತೀವಿ, ಅವಾಗ ಟೆಲಿಸ್ಕೋಪ್ ಅಂತಿದ್ರು. ನಮಗ ಟೆಲಿಸ್ಕೋಪ್ ಅಂತ ಬರ್ತದ ಕ್ವಶನ್ ಪೇಪರ್, ದುರ್ಬೀನ್ ಅಂತ ಬರಂಗಿಲ್ಲ ಮತ್ತೆ, ಹೌದಿಲ್ಲ. ಆ ಟೆಲಿಸ್ಕೋಪ್ ಅನ್ನು ಕಂಡಿಡಿದವರು ಯಾರು ಅನ್ಕೊಟ್ಟಾಗಿನ, ಗೆಲಿಲಿಯೋ ಅಂತ ಹಾಕ್ರಿ. ನೆಕ್ಸ್ಟ್ ನಿಮ್ಗ ಇವ್ರ ನಿಯಮಗಳ ಬಗ್ಗೆ ನಮ್ಮ ಇವರು ಲಾಲ್ ಸಾಬ್ ಅವ್ರು ಹೇಳ್ತಾರ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಇಲ್ಲಿ ಶಬ್ದದ ಅಲೆಗಳು. ನೋಡಿ ಇವೆಲ್ಲ ಒಂದೊಂದು ಲೈನ್ಗೂ ಇಂಪಾರ್ಟೆಂಟ್. ಶಬ್ದದ ಅಲೆಗಳು ಯಾಂತ್ರಿಕ ನೀಲ ಅಲೆಗಳಾಗಿರುತ್ತವೆ. ನಮಗ್ ಕೇಳ್ತಾನ ಶಬ್ದದ ಅಲೆಗಳು, ಇಷ್ಟೇ ಸಿಂಪಲ್, ಇಷ್ಟೇ ಕೊಟ್ಟ KSISನಾಗ ಶಬ್ದದ ಅಲೆಗಳು ಅಂತ ಕೊಟ್ಟನ, ಯಾಂತ್ರಿಕ ನೀಲ ಅಲೆಗಳಾಗಿರುತ್ತವೆ. ಇಷ್ಟು ಇಂಪಾರ್ಟೆಂಟ್. ಅಂದ್ರೆ ನಿಮಗಾಗ್ಲಿ ನಮಗಾಗ್ಲಿ ನೋಡ್ರಿ, ಹುಡುಗರು ಪಾಪ ಒದ್ದಾಡಕತ್ತಾರ. ಕೆಲವರು ಪೆಟ್ರೋಲ್ ಬಂಕ್ನಾಗ ಕೆಲಸ ಮಾಡ್ತಾರಂತ ಅವ್ರು ಫೋನ್ ಮಾಡಿದ್ರೆ ಯಾರು, ಇಲ್ಲಿ ಅಲ್ಲೇ ನಮ್ಮ ಸುಂಕದ ಗಟ್ಟೆಗೆ ಲೇಡೀಸ್ ನೋಡಿ, ಪೆಟ್ರೋಲ್ ಬಂಕ್ನಾಗ ಪೆಟ್ರೋಲ್ ಹಾಕಕತ್ತೀವಿ ಅಂದ್ರೆ ಎಷ್ಟು ಕಷ್ಟಪ್ಪ, ಅಲ್ಲಿ ಕೈಕಾಲು ಎಷ್ಟು ನೋವು ಆಗ್ತಿರ್ತಾವ, ನಿಂತು ಹೌದಿಲ್ಲ. ಎಷ್ಟು ಕಷ್ಟ ಪಡ್ಬೇಕು, ಒಂದು 4-5 ಸಾವಿರ ರೂಪಾಯಿ, ಇಲ್ಲಾಂದ್ರೆ 5,000 10,000 ರೂಪಾಯಿಗೆ ನಾವು ಕುಂತಿಗೆ ಓದಕ್ಕೆ ಏನಾಗ್ಯದ 12 ಗಂಟೆ 1 ಗಂಟೆ ತನ. ಅದು ದೊಡ್ಡ ಬ್ರಹ್ಮವಿದ್ಯೆನಾ, ಪರ್ಫೆಕ್ಟ್ ಆಗಿ ತಿಳ್ಕೋಬೇಕ. ಬಹಳ ಇಂಪಾರ್ಟೆಂಟ್, ಏನ್ ಕೇಳ್ತಾನೆ ಅಷ್ಟೇ ಓದೋದು ನಾವು, ಅದು ಹೌದಿಲ್ಲ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್, ಇಲ್ಲಿ ಗಿಡದ ಕಾಂಡದಿಂದ ಅರಿಶಿಣವನ್ನು ಪಡೆಯುತ್ತಾರೆ. ಅಂದ್ರೆ ಅರಿಶಿಣ ಐತಲ್ಲ, ಅರಿಶಿಣದ ಕೊಂಬುಗಳು ಅಂತೀವಲ್ಲ, ಇಂಪಾರ್ಟೆಂಟ್. ಅರಿಶಿಣ ನಾವು ಊಟ ಗಿಡ ಮಾಡಿದ್ರೆ ಅರಿಶಿಣ ಹಾಕ್ತಿವಲ್ಲ, ಅರಿಶಿಣ ಯಾವುದರ ರೂಪಾಂತರ ಅಂತ ಕೊಟ್ರಿಗಿನ ಕಾಂಡ ಅಂತ ಹಾಕ್ಬೇಕು. ಅಲ್ಲಿ ಬೇರುಗುಣ ಕೊಟ್ಟಿರ್ತಾನ, ಡಿಪೆಂಡ್ ಅಪಾನ್ ಆಪ್ಷನ್ಸ್ ಗೊತ್ತಿರ್ಲಿ. ಅರಿಶಿಣ ಅಂತ ಬಂದ್ರೆ ಕಾಂಡ, ಅರಿಶಿಣ ಬಂದ್ರೆ ಕಾಂಡನೇ ಹಾಕ್ಬೇಕು. ನಿಮ್ಗೇನ ಡೌಟ್ ಇದ್ರೆ ಬೇಕಾದ್ರೆ ಗೂಗಲ್ ಚೆಕ್ ಮಾಡಿ ನೋಡ್ರಿ, ಮತ್ತೆ ಕೀ ಆನ್ಸರ್ ನೋಡ್ರಿ. ನಮಗ್ ಒಂದೊಂದು ಪುಸ್ತಕದಲ್ಲಿ ಬೇರು ಕೊಟ್ಟಿರ್ತಾನ, ಬಟ್ ಅರಿಶಿಣ ಅಂತ ಕೊಟ್ರಿಗಿನ ಕಾಂಡದ ರೂಪಾಂತರ. ನೀವು ಬೇಕಾದ್ರೆ ಅರಿಶಿಣ ಕಿತ್ತಿ ನೋಡ್ರಿ, ಅದು ಕಾಂಡ ಇರ್ತದ, ಬಹಳ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ಲೇಗ್ ಅಂತಿದೆ. ಪ್ಲೇಗ್ ರೋಗವು, ಪ್ಲೇಗ್ ರೋಗ ಇದೊಂದು ರೋಗ ಇದೆ. ಈಗ ನೋಡಿ, ಕೊರೋನಾ ಅಂದ್ರೆ ರೋಗ ಹೌದಿಲ್ಲ, COVID-19 ವೈರಸ್. ಪ್ಲೇಗ್ ರೋಗ ಇದು ಇಲಿಯಿಂದ ಹರಡ್ತದ ಅಂತ. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಬರೋದು ಎದರಿಂದ ಅಂತ ಕೊಟ್ಟ, ಇಲ್ಚಮ್ ಅಂತೀವಲ್ಲ, ಇಲ್ಚಮ್ ಅಂತೀವಿ ನಾವು. ನಮ್ಮ ರಾಯಚೂರಾಗ ನಾವು ಇಲ್ಚಮ್ ಅಂತಿದ್ವಿ. ಆದ್ರೆ ಇಲ್ಲಿ ಒಂಥರ ಆಡುವ ಇದು ಇದ್ರಾಗ ಹೇಳ್ಬೇಕಂದ್ರೆ ಒಂಥರ ಕ್ರಾಂತಿಕ ರೂಪದ ಇಲಿ ಅಂತ, ಇಲಿ ಎಗಣ ಬೇರೆ ಮತ್ತೆ ಇಲಿ ಬೇರೆ. ಬಟ್ ಈ ಪ್ಲೇಗ್ ಐತಲ್ಲ ರೋಗ, ಇಂಪಾರ್ಟೆಂಟ್. ಇದು ಬ್ಯಾಕ್ಟೀರಿಯಾದಿಂದ ಬರ್ತದ, ಬಟ್ ಒಬ್ಬರಿಂದ ಒಬ್ಬರಿಗೆ ಹರಡೋದು ಇಲಿ ಮುಖಾಂತರ. ಅಂದ್ರೆ ಒಂದು ಬ್ಯಾಕ್ಟೀರಿಯಾ ಯಾವ್ದು ಹೇಳ್ರಿ, ಎರ್ಸಿನಿಯಾ ಪೆಸ್ಟಿಸ್ ಅಂತ. ಎರ್ಸಿನಿಯಾ ಪೆಸ್ಟಿಸ್ ಅದು ಗೊತ್ತಿರ್ಲಿ, ಎರ್ಸಿನಿಯಾ ಪೆಸ್ಟಿಸ್ ಅಂತ. ಅದೇನಲ್ರಿ, ಬ್ಯಾಕ್ಟೀರಿಯಾ, ಅದ್ರ ಮುಖಾಂತರ ಈ ರೋಗ ಬರ್ತದ. ಯಾವ ರೋಗ ಹೇಳ್ರಿ, ಪ್ಲೇಗ್ ಬರ್ತದ. ಅದು ಒಬ್ಬರಿಂದ ಒಬ್ಬರಿಗೆ ಹರಡೋದು ಹೆಂಗಂತ ಕೊಟ್ರಿಗಿನ ಇಲಿಯಿಂದ. ಕೇಳ್ತಾನ ಪ್ರಶ್ನೆ, ಪೊಲೀಸ್ನಾಗ ಕೇಳನ, ಸಬ್ ಇನ್ಸ್ಪೆಕ್ಟರ್ ಕೊಟ್ಟಾನ. ಪ್ಲೇಗ್ ಈ ಕೆಳಗಂಡ ಯಾವ ಪ್ರಾಣಿಯಿಂದ ಹರಡುತ್ತದೆ ಅಂತ ಕೊಟ್ರಿಗಿನ ಇಲಿ ಅಂತ ಹಾಕ್ಬೇಕು. ಬಟ್ ಬರೋದು
ಬ್ಯಾಕ್ಟೀರಿಯಾದಿಂದ ಎರ್ಸಿನಿಯಾ ಪೆಸ್ಟಿಸ್ ಅಂತ ನಿಮ್ಗೆ ಆಲ್ರೆಡಿ 8ನೇ ಕ್ಲಾಸ್ 9ನೇ ಕ್ಲಾಸ್ ಪುಸ್ತಕ ಕೊಟ್ಟಾನ. ಅದು ನಿಮ್ಗೆ ಇವತ್ತಿನ ನಾಳೆಲ್ಲ ವೈರಸ್ಗಳ ಬಗ್ಗೆ ಮತ್ತೆ ಬ್ಯಾಕ್ಟೀರಿಯಾಗಳ ಬಗ್ಗೆ ಪಾಠ ಮಾಡ್ತಾರೆ ನಮ್ಮ ಲಾಲ್ ಸಾಬ್ ಅವರು, ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ಇದೊಂದು ಇಂಪಾರ್ಟೆಂಟ್, ಇದೊಂದು 2 ಲೈನ್ ನೆನ್ಪಿಡ್ಕರಪ್ಪ, ಹೆಂಗಾರ ಮಾಡಿ. ಅತ್ಯಂತ ಸಣ್ಣ ಜೀವಕೋಶ, ಇದು ಬಹಳ ಸಲ ಕೇಳಿದ ಪ್ರಶ್ನೆ. ಅತ್ಯಂತ ಸಣ್ಣ ಜೀವಕೋಶ ಮೈಕೋ ಪ್ಲಾಸ್ಮಮ್. ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್ ಚಿತ್ರದಾಗ ಐತೆ ಮೈಕೋ ಪ್ಲಾಸ್ಮಮ್. ನೋಡಿ ಚಿತ್ರ ಹಾಕಿವಿ ನಾವು. ಎಸ್ ಎಲ್ ಸಿ ವಿಜ್ಞಾನ ಫೇಲ್ ಆಗಿವಿ, ಗೊತ್ತಿರಲಿ. ಮೈಕೋ ಪ್ಲಾಸ್ಮಮ್ ಕೇಳಿರಿ. ಇಲ್ಲಿ ನೋಡಿ ಮೈಕೋ ಪ್ಲಾಸ್ಮಮ್. ಇಲ್ಲಿ ಕೆಳಗಡೆ ಇಮೇಜ್ ನೋಡ್ಕಿರಿ. ಅಂದ್ರೆ ಅತ್ಯಂತ ಸಣ್ಣ ಜೀವಕೋಶ. ಸರ್ ಜೀವಕೋಶ ಅಂದ್ರೆ ಏನು? ಆ ಡೆಫಿನೇಷನ್ ಕೇಳ್ತಾನ? ಕೇಳಂಗಿಲ್ಲ, ಹೌದಲ್ಲ? ನಮ್ಗೆ ಯಾಕೆ ಬೇಕು ಮತ್ತೆ? ಅತ್ಯಂತ ಸಣ್ಣ ಜೀವಕೋಶ ಯಾವುದು? ಮೈಕೋ ಪ್ಲಾಸ್ಮಮ್. ಮುಗಿದೋಯ್ತು ಕತೆ. ಅತ್ಯಂತ ದೊಡ್ಡದು ಯಾವುದು? ಅಪೋಸಿಟ್ ನೋಡಿ, ಇಲ್ಲಿ ಕೆಳಗಡೆ ಐತೆ. ಅತ್ಯಂತ ದೊಡ್ಡ ಜೀವಕೋಶ ಉಷ್ಟ್ರ ಪಕ್ಷಿಯ ಮೊಟ್ಟೆ. ಕೆಳಗಡೆ ನೋಡ್ರಿ, ಕೆಳಗಡೆ ಇದೆ ನೋಡಿ ಮೊಟ್ಟೆ. ಯಾವ ನಮೂನಿ ದೊಡ್ಡ ಇದಾವ? ಅತ್ಯಂತ ದೊಡ್ಡ ಜೀವಕೋಶ ಕೇಳ್ತಾನ ಪ್ರಶ್ನೆ ಸಿಂಗಲ್ ಆಗಿ. ಅತ್ಯಂತ ದೊಡ್ಡ ಜೀವಕೋಶ, ಅತ್ಯಂತ ಸಣ್ಣ ಜೀವಕೋಶ. ಪೂರ್ತಿ ಚಿಕ್ಕದು ಕೊಟ್ರಿಗಿನ ಜೀವಕೋಶದಾಗ ಮೈಕೋ ಪ್ಲಾಸ್ಮಮ್, ಮತ್ತೆ ದೊಡ್ಡದು ಕೊಟ್ರಿಗಿನ ಉಷ್ಟ್ರ ಪಕ್ಷಿಯ ಮೊಟ್ಟೆ, ಮತ್ತೆ ಚಿಕ್ಕದು ಕೊಟ್ರಿಗಿನ ಅದು ಹಮ್ಮಿಂಗ್ ಬರ್ಡ್ ಆ ಪಕ್ಷಿಯ ಮೊಟ್ಟೆ ಹಾಕಿರಿ ಹಿಂದಗಡಿ. ಪಕ್ಷಿನ ಎಷ್ಟು ಸಣ್ಣದಿರ್ತದ ಮತ್ತೆ ಮೊಟ್ಟೆ ಎಷ್ಟು ಇರ್ತದಲ್ಲ ಅಂದ್ರೆ ಅದಕ್ಕಿಂತ ಸಣ್ಣದಿರ್ತದೆ. ಯಾವ್ದ್ರಿ? ಮೈಕೋ ಪ್ಲಾಸ್ಮಮ್. ಮೋಸ್ಟ್ ಇಂಪಾರ್ಟೆಂಟ್ ನಮಗ ಅತ್ಯಂತ ಸಣ್ಣ ಜೀವಕೋಶ ಮೈಕೋ ಪ್ಲಾಸ್ಮಮ್ ಅಂತ ಹಾಕ್ಬೇಕು. ಅತ್ಯಂತ ದೊಡ್ಡ ಜೀವಕೋಶ ಕೊಟ್ರಿಗಿನ ಉಷ್ಟ್ರ ಪಕ್ಷಿಯ ಮೊಟ್ಟೆ ಅಂತ ಹಾಕ್ಬೇಕು. ಒಂದು ಗೊತ್ತಿರಲಿ, ಇವ್ ಹೇಳಂತ ಪಾಯಿಂಟ್ಸ್ ಇದಾವಲ್ಲ ನಿಮ್ಗೆ ಗೊತ್ತಿರ್ತಾವ, ಬಟ್ ಕೇಳ್ಬೇಕು ನೀವ. ಹೆಂಗ್ ಕೇಳ್ಬೇಕಂತಂದ್ರೆ ನಿಮ್ಮ ಒಂದು ಬಡತನವನ್ನು ಸೈಡ್ಗೆ ಇಟ್ಕೊಂಡಿರ್ಬೇಕು. ಸೈಡ್ ಇರ್ಬೇಕು, ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಂದ್ರಿಗಿನ ಯಾರ ಮಗ ಮಾತೆ ಕೇಳಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಇದು ಈ ಲೈನ್ ಅಂತ ಯಾವುದೇ ಕಾರಣಕ್ಕೆ ನೆಗ್ಲಿಜೆನ್ಸಿ ಮಾಡಬಾರ್ದು. ಈ ಲೈನ್ ಯಾವ ಲೈನ್ ಹೇಳ್ರಿ? ಒಣ ಮಂಜುಗಡ್ಡೆ. ಇದೇನ್ ದೊಡ್ಡ ಮಾತಲ್ಲ, ಒಣ ಮಂಜುಗಡ್ಡೆ. ಡ್ರೈ ಐಸ್ ಅಂತ ಕರೀತಾರೆ ಇಂಗ್ಲಿಷ್. ಡ್ರೈ ಐಸ್ ಇಲ್ಲ ಐತೆ ನೋಡಪ್ಪ ಇಂಗ್ಲಿಷಾಗ. ಡ್ರೈ ಐಸ್ ಅಂದ್ರೆ ಡ್ರೈ ಇಲ್ಲಿ ನೋಡಿ ಇದೈತಲ್ಲ, ಯಾವ್ದು ಹೇಳ್ರಿ? ಮಂಜುಗಡ್ಡೆ. ಕೆಳಗೆ ನೋಡಿ, ಐಸ್ ಇಲ್ಲ, ಇಂಪಾರ್ಟೆಂಟ್. ಡ್ರೈ ಐಸ್ ಅಂದ್ರೆ ಒಣ ಮಂಜುಗಡ್ಡೆ. ನೀವೇನಿಲ್ಲ ಒಟ್ಟ